ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಹೊಸ ವರ್ಷ ನಿಂಬಳಲ್ಲಿ ಹೊಸ ಚಿಗುರುವಿನ ರೂಪದಲ್ಲಿ ನಿಮ್ಮ ಕಲೆಗಳನ್ನ ಆಚೆ ತಗೊಂಬರ್ಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಆಂಕರಿಂಗ್ ಜರ್ನಿ ಆನ್ಲೈನಲ್ಲಿ ಹೇಳೋದಾದ್ರೆ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಜರ್ನಿ ಟು ಮೀ. ನಾನು ಡೇ ಒನ್ನಿಂದ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ತುಂಬ ಫೇಸ್ ಮಾಡಿಕೊಂಡು ಪಾಸಿಟಿವ್ಲಿ ಆಗಿರಲಿ ನೆಗೆಟಿವ್ಲಿ ಆಗಿರಲಿ ಸೊ ಚೆನ್ನಾಗಿ ಫೇಸ್ ಮಾಡಿಕೊಂಡು ಮುಂದೆ ಬಂದಿದ್ದೀನಿ. ನನ್ನ ಜರ್ನಿ ಇಸ್ ಗೋಯಿಂಗ್ ಗುಡ್. ನೋಡೋಣ, ಇನ್ನೂ ಫ್ಯೂಚರ್ ಇದೆಯಲ್ಲ ನನಗೆ, ಸೊ ನೋಡೋಣ ಹೆಂಗೆ ಹೋಗುತ್ತೆ ಫ್ಯೂಚರಲ್ಲಿ ಅಂತ. ಮೋಟಿವೇಟ್ ಅಂತ ಏನಿಲ್ಲ, ಯಾಕಂತ ಹೇಳಿದ್ರೆ ಜೀವನದಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಮಾಡಬೇಕು ಅಂತ ಹೇಳಿದಾಗ ನಾನು ಪ್ರೊಫೆಷನಲಿ ಚೂಸ್ ಮಾಡಿದ್ದು ಆಂಕರಿಂಗ್. ಸೊ ಇದು ಚೂಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಐಮ್ ಝೀರೋ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ರಚನಾಕ ಅಂತ ಇದ್ದಾರೆ, ನಮ್ಮ ಮನೆ ಪಕ್ಕದ ರೋಡಲ್ಲಿ ಇದ್ದಿದ್ದು. ಸೊ ಯೂಶಲಿ ನಾವು ಅವ್ರನ್ನ ಫಾರಿನ್ ಅಕ್ಕ ಅಂತ ಕರಿತೀವಿ. ಸೊ ಅವ್ರದ್ದು ಮದುವೆ ಹತ್ರ ಬಂತು. ಸೊ ಶೀ ಸೆಡ್, ಇಲ್ಲ ಏನು ಈ ಥರ ಒಂದು ಸಂಗೀತ ಮಾಡ್ತಿದ್ದೀವಿ, ಸೊ ವೈ ಯು ಕಾಂಟ್ ಟ್ರೈ ಟು ಹಾಸ್ ದ ಪ್ರೋಗ್ರಾಮ್ ಅಂತ ಹೇಳಿದ್ರು. ಸೊ ಐ ಸೆಡ್ ದಟ್ ಇಲ್ಲ ಅಕ್ಕ, ನನಗೆಲ್ಲ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೆ ಇದೆಲ್ಲ ಮಾಡೋಕ್ಕೆ ಬರಲ್ಲ ಅಂದೆ. ಸೊ ಅವಾಗ ರಚನಾ ಅಕ್ಕ ಹೇಳಿದ್ದು, ಪರವಾಗಿಲ್ಲ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನಾನು ಹೇಳ್ಕೊಡ್ತೀನಿ, ಟ್ರೈ ಮಾಡು ಅಂತ ಹೇಳಿದ್ರು. ಸೊ ಐ ಸೆಡ್ ಓಕೆ. ಸೊ ಅವಾಗ OTT ಪ್ಲಾಟ್ಫಾರ್ಮ್ ಎಲ್ಲ ಇತ್ತು, ಯಾವುದು ಊಟ ಆಗಿರಲಿ. ಸೊ ಇದು ಅವಾಗ ನಿರಂಜನ್ ಅವರು ಮತ್ತು ಈ ಅನುಪಮ ಅನುಶ್ರೀ ಅವರೆಲ್ಲ ಒಂದು ಸ್ಟೀವೆನ್ಸ್ಗಳನ್ನು ಹಾಸ್ಟ್ ಮಾಡಿದ್ರಲ್ಲ. ಸೊ ಅದ್ರದ್ದು ವಿಡಿಯೋಸ್ಗಳೆಲ್ಲ ಓಪನ್ ಮಾಡಿದೆ. ಆ್ಯಂಡ್ ವಿಡಿಯೋಸ್ಗಳು ಓಪನ್ ಮಾಡಿಕೊಂಡು ಸೊ ಐ ಸ್ಟಾರ್ಟೆಡ್ ಟು ವಾಚಿಂಗ್ ಅಬೌಟ್ ಏನು ಒಂದಷ್ಟು ಅವ್ರು ಹೇಳಿದಂಥ ಟೈಟಲ್ಗಳಾಗಿರ್ಬೋದು, ಲಿರಿಕ್ಸ್ಗಳಾಗಿರ್ಬೋದು ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬರ್ಕೊಂಡು ನಂಗೆ ನಾನೇ ಪ್ರಿಪೇರ್ ಆದೆ. ಆ್ಯಂಡ್ ಫೈನಲಿ ಆ ಡೇ ಬಂತು, ಸಂಗೀತ ಡೇ. ಸೊ ಕಾನ್ಫಿಡೆನ್ಸ್ ಇತ್ತು ಮಾಡ್ತೀನಿ ಅಂತ. ಸೊ ಫೈನಲಿ ಸ್ಟೇಜಿಗೆ ಹೋದೆ. ಅಂದರೆ ಐ ಮೀನ್ ಅವ್ರ ಮನೆಯಲ್ಲೇ ಮಾಡಿದ್ದು ಸಂಗೀತ, ಚೆನ್ನಾಗಿತ್ತು. ಸೊ ಹೋದೆ, ಮೈಕ್ ಎತ್ಕೊಂಡಾಗ ಫುಲ್ಲು ಭಯ ಆಗ್ತಾ ಇದೆ, ಅಯ್ಯೋ ಹೆಂಗೆ ಮಾಡ್ತೀನಿ ಅಂತ. ಬಟ್ ಮೈಕ್ ಹಿಡ್ಕೊಂಡಾದ್ಮೇಲೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗೋದಾಗಿರ್ಬೋದು. ಆ್ಯಂಡ್ ನನ್ನಲ್ಲಿ ಏನೋ ಇನ್ನೊಂದು ಸ್ವಲ್ಪ ಅದೇ ಮೋಟಿವೇಟ್ ಮಾಡ್ದಂಗೆ ಆಯಿತು. ಆ ಮೈಕ್ ಹಿಡ್ಕೊಂಡಾಗ ಆ ಮೈಕೆ ನಾನು ಮೋಟಿವೇಟ್ ಮಾಡ್ದಂಗೆ ಆಯಿತು. ಸೊ ಆ ಮೂಮೆಂಟಲ್ಲಿ ಅಲ್ಲಿ ನಾನು ಆ್ಯಂಕರಿಂಗ್ ಮಾಡಬೇಕಾದ್ರೆ ಅಲ್ಲಿ ಒಂದಷ್ಟು ಜನ ಆಡಿಯನ್ಸ್ ಗೊತ್ತಿದ್ದು, ಅವ್ರ ಫ್ಯಾಮಿಲಿಯವರು. ಸೊ ಮಾಡಬೇಕಾದ್ರೆ ಅವ್ರು ಏನು ಮಾಡಿದ್ರು, ಕ್ಲಾಪ್ಸ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ. ಸೊ ಆ ಚಪ್ಪಾಳೆ ಶಬ್ದ ಎಲ್ಲ ಕಿವಿಗೆ ಬಂದಾಗ ಯಾರಿಗಾದ್ರು ಒಂದು ಸ್ವಲ್ಪ ವೈಬ್ರೇಷನ್ ಅಂತ ಆಗುತ್ತೆ. ಸೊ ಆ ವೈಬ್ರೇಷನ್ ಆದಾಗ ನನ್ಗೆ ಅನ್ನಿಸ್ತು, ಓಕೆ ನಾನು ಇದರಲ್ಲೇ ಮೂವ್ ಆನ್ ಆಗೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಆ್ಯಂಕರಿಂಗ್ ಫೀಲ್ಡಲ್ಲೇ ಮೂವ್ ಆನ್ ಆದೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ನಾನು ಜಸ್ಟ್ ರೀಲ್ಸ್ ಮಾಡ್ಕೊಂಡೇ ಇದ್ದಿದ್ದು. ನಾನು ರೀಲ್ಸ್ ಅಂತ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ದು ಕೊರೋನಾ ಟೈಮಲ್ಲಿ. ಸೊ ಕೊರೋನಾ ಟೈಮಲ್ಲಿ ಏನು ಸ್ಕೂಲಿಲ್ಲ ಏನಿಲ್ಲ, ಸುಮ್ಮನೆ ಏನು ಮಾಡೋದ್ಮೇಲೆ ಕುತ್ಕೊಂಡು ಅಂದ್ಕೊಂಡು ಜಸ್ಟ್ ಡೌನ್ಲೋಡ್ ಮಾಡಿದೆ ಮೋಜ್ನ. ರೀಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಐಮ್ ವೆರಿ ಚೈಲ್ಡಿಶ್. ಆಗ ರೀಲ್ಸ್ ಮಾಡಬೇಕಾದ್ರೆ ಫುಲ್ ಚೈಲ್ಡ್ ಥರ ಮಾಡ್ತಾಯಿದ್ದೆ. ನಾನು ರೀಲ್ಸ್ ನೋಡಿದ್ರೆ ನನಗೆ ನಗು ಬರುತ್ತೆ. ಸೊ ಸ್ಟಾರ್ಟ್ ಮಾಡಿದೆ ಸರಿ ಅಂದ್ಬಿಟ್ಟು ಒಂದು 2 to 3 months ನಾನು ವಿಡಿಯೋಸ್ ಕಂಟಿನ್ಯೂಸ್ ಅಪ್ಲೋಡ್ ಮಾಡ್ಕೊಂಡ್ಬಂದೆ. ಮೋಜ್ ಟೀಮ್ ಕಡೆಯಿಂದ ಕಾಲ್ ಬಂತು, ಸೊ ನಮ್ಮ ಒಂದು ಪ್ಲ್ಯಾಟ್ಫಾರ್ಮಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ಸೊ ಫುಲ್ಲು ಖುಷಿ ಆಗೋದು, ಯಾಕಂದರೆ ಅವಾಗ ವರ್ಷ, ವರುಣು, ಈ ಬಿಂದು, ಭೂಮಿಕಾ ಬಸವರಾಜು, ಸೊ ಇವರೆಲ್ಲರೂ ಆಗ ಟಾಪ್ ಮೋಜಲ್ಲಿ. ಸೊ ಅವ್ರ ಲೆವೆಲ್ಗೆ ನಾನು ಮ್ಯಾಚ್ ಆಗ್ತಿದ್ದೀನಲ್ಲ, ನಾನು ಅವ್ರಂಗೆ ಸೆಲೆಕ್ಟ್ ಆದ್ನಲ್ಲ ಅನ್ನೋ ಒಂದು ಖುಷಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಪ್ರತಿ ವಾರ ಸರ್ಪ್ರೈಸ್. ಆ ಲಾಕ್ಡೌನ್ ಟೈಮಲ್ಲೂ ಕೂಡ ಪ್ರತಿ ವಾರ ಒಂದೊಂದು ಸರ್ಪ್ರೈಸ್ ಕೊಡ್ತಿದ್ರು. ಆ್ಯಂಡ್ ಗಿಫ್ಟ್ಗಳು ಕಳಿಸ್ತಿದ್ರು ಮನೆಗೆ, ಶರ್ಟ್ಸ್ಗಳಾಗಿರ್ಬೋದು. ಆ್ಯಂಡ್ ಏನೋ ಒಂಥರ ಸರ್ಪ್ರೈಸ್, ಏರ್ಪಾಡ್ಸು, ಆಮೇಲೆ ನಮ್ಗೆ ಎಲೆಕ್ಟ್ರಿಕ್ ಐಟಮ್ ಏನೇನು ಬೇಕು, ವಾಚ್ಗಳು, ಸೊ ಈ ರೀತಿ ಎಲ್ಲ ಕಳಿಸ್ಕೊಡ್ತಿದ್ರು. ಅವಾಗ ಜೋಶು, ಏನು ಇಷ್ಟೊಂದು ಗಿಫ್ಟ್ಸ್ ಬರ್ತಾ ಇದೆ ಅಂತ. ಯಾಕಂದರೆ ಅವಾಗ ಕ್ರಿಯೇಟರ್ಸ್ಗಳಲ್ಲಿ ಕಾಂಪಿಟೇಷನ್ ಅನ್ನೋದಿತ್ತು. ಸೊ ಆ ಕಾಂಪಿಟೇಷನ್ ನನಗೆ ಮೇ ಬಿ ಒಂದು ಟಫ್ ಫೈಟ್ ಕೊಡ್ತು. ಸೊ ಹಂಗೆ ಮೋಜಲ್ಲಿ ನಾನು ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಪೇಮೆಂಟ್ ಅಂತ ಫಿಕ್ಸ್ ಮಾಡಿದ್ರು. ಐ ಸ್ಟಾರ್ಟೆಡ್ ಟು ಅರ್ನಿಂಗ್ ಮೋರ್ ದೆನ್ ಲ್ಯಾಕ್. ನಾನು ಅದ್ರಲ್ಲಿ ಅರ್ನ್ ಮಾಡಿದ್ದೀನಿ. ಇವನ್ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಆ ಒಂದು ಏಜಲ್ಲಿ ಆ ಪ್ಲಾಟ್ಫಾರ್ಮಲ್ಲಿ ಅರ್ನ್ ಮಾಡಿದ್ದು. ಆ್ಯಂಡ್ ಇವನ್ ಐ ಹ್ಯಾವ್ 600K ಪ್ಲಸ್ ಫಾಲೋವರ್ಸ್ ಅದರಲ್ಲಿ. ಸೊ ಖುಷಿ ಆಗುತ್ತೆ ಆ್ಯಕ್ಚುಲಿ ಆ ಮೋಜ್ ಒಂದು ಪ್ಲಾಟ್ಫಾರ್ಮಲ್ಲಿ. ಬಟ್ ಕರೆಂಟ್ಲಿ ಈ ಕಡೆ ವರ್ಕ್ ಬಂದಾಗ ಅದನ್ನು ನಾನು ಸ್ಟಾಪ್ ಮಾಡಿದೆ. ಆ್ಯಂಡ್ ಇನ್ನೊಂದು ಜೋಶ್, ಯೂಶಲಿ ನನಗೆ ಜೋಶ್ ಅನ್ನೋದು ನನ್ನ ಲೈಫಲ್ಲಿ ನಂಗೆ ತುಂಬ ಮೆಮೊರೇಬಲ್ ಅದು. ಯಾಕಂತ ಹೇಳಿದ್ರೆ ಇವನ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಅಂತ ಅದು ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಸೊ ಆ ಒಂದು ದೊಡ್ಡ ಇವೆಂಟಿಗೆ ಸೆಲೆಬ್ರಿಟಿದು ಒಂದು ಚಂದನವಾದ ಸಂಭ್ರಮ ಅದು. ಸೊ ಎಲ್ಲ ಸೆಲೆಬ್ರಿಟೀಸ್ಗಳಿಗೆ ಅವಾರ್ಡ್ ಕೊಡ್ತಾರೆ. ಆ ಇಯರಲ್ಲಿ ನಾಮಿನೇಟ್ ಆಗಿರುವಂತಹ ಮೂವೀಸ್ಗಳಿಗೆ ಬೆಸ್ಟ್ ಹೀರೋ, ಬೆಸ್ಟ್ ಹೀರೋಯಿನ್, ಆಮೇಲೆ ಬೆಸ್ಟ್ ವಿಲನ್, ಸೊ ಈ ರೀತಿ ಅವಾರ್ಡ್ಸ್ಗಳನ್ನ ಕೊಡ್ತಾರೆ. ಸೊ ನನಗೆ ಕನಸು ಅಂತ ಹೇಳಿದ್ರೆ ತುಂಬ ಸೆಲೆಬ್ರಿಟೀಸ್ನ ನೋಡಬೇಕು ಅಂತ. ನನಗೆ ಆ ಥರ ಅವಕಾಶ ಮಾಡಿಕೊಟ್ಟಿದ್ದೆ ಜೋಶ್ ಆ್ಯಪ್ ಅವರು. ಸೊ 2022 or 2023 ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಫಸ್ಟ್ ಚಿತ್ತಾರನ ಅಟೆಂಡ್ ಮಾಡಿದ್ದು. ಸೊ ಚಿತ್ತಾರ ಅವ್ರದ್ದು 13ನೇ ಸಂಭ್ರಮ ಅನ್ಸುತ್ತೆ ಅದು. ಸೊ ನಾನು ಅಟೆಂಡ್ ಮಾಡಿದೆ. ಎಲ್ಲ ಸೆಲೆಬ್ರಿಟೀಸು ನನ್ನ ಕಣ್ಮುಂದೆ ಇದ್ದಾರೆ. ನಾನು ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ ಅಷ್ಟು ಜನ ನಾನು ಒಟ್ಟಿಗೆ ನೋಡ್ತೀನಿ ಅಂತ.
ಸೊ ಎಲ್ಲ ಸೆಲೆಬ್ರಿಟೀಸು ನನ್ನ ಕಣ್ಮುಂದೆನೇ ಇದ್ರು ಆ್ಯಂಡ್ ಅವ್ರ ಜೊತೆ ಒಂದಷ್ಟು ಮಾತಾಡೋದು ಆ್ಯಂಡ್ ಅವ್ರ ಜೊತೆ ಕಾನ್ವರ್ಸೇಷನ್ಸ್ ಮಾಡೋದು. ಸೊ ಈ ರೀತಿ ಮಾಡ್ತಾ ಮಾಡ್ತಾ ನನ್ಗೆ ಫುಲ್ ಖುಷಿ ಆಗೋಯ್ತು. ಅಪ್ಪ ನಾನು ರೀಲ್ಸ್ ಮಾಡಿದಕ್ಕೂ ಸಾರ್ಥಕ ಆಗೋಯ್ತು. ಬಿಕಾಸ್ ಆ ಥರ ಒಂದು ಆಪರ್ಚುನಿಟೀಸ್ ರೇರ್ ಆ್ಯಕ್ಚುಲಿ ಸಿಗೋದು. ಬಟ್ ನನ್ನ ವಯಸ್ಸಲ್ಲಿ ನನಗೆ ಇಷ್ಟು ಬೇಗ ಸಿಗ್ತಲ್ಲ ಅನ್ನೋದು ಖುಷಿ. ಆ್ಯಂಡ್ ಅಗೇನ್ ನಾನು ಚಿತ್ತರ ಸ್ಟಾರ್ ಅವಾರ್ಡ್ಸ್ ಸೆಕೆಂಡ್ ಇಯರ್ ಕೂಡ ಅಟೆಂಡ್ ಮಾಡಿದೆ. 14 ಐ ಥಿಂಕ್ 14 or 15 ಸಂಭ್ರಮ, ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ಮರ್ತೋಗ್ಬಿಟ್ಟಿದೆ. ಬಟ್ ಅದರಲ್ಲೂ ಅಷ್ಟೇ ಕಾನ್ವರ್ಸೇಷನ್ಸ್ಗಳು ಸೆಲೆಬ್ರಿಟೀಸ್ಗಳ ಜೊತೆ ಆ್ಯಂಡ್ ನಮಗೆ ಆದಂಥ ಒಂದು ಇನ್ಫ್ಲುಯೆನ್ಸರ್ಸ್ ಚೇಂಬರ್ ಅಂತ. ಸೊ ಅದೊಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳ ಜೊತೆ ನಾನು ಪಾರ್ಟಿಸಿಪೇಟ್ ಮಾಡೋದು. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟಿಸಿಪೇಟ್ ಇನ್ ಚಿತ್ತರ ಸ್ಟಾರ್ ಅವಾರ್ಡ್ಸ್. ಸೊ ಈ ರೀತಿ ಖುಷಿಗಳು ಕೊಡುತ್ತೆ ನನಗೆ ಆ ಥರ ಒಂದು ಶೋ, ಅದೇ ದೊಡ್ಡ ದೊಡ್ಡ ಒಂದು ಸೆಲೆಬ್ರಿಟೀಸ್ ಜೊತೆ ಸ್ಟೇಜ್ಗಳನ್ನು ಶೇರ್ ಮಾಡ್ಕೊಳ್ಳೋದು. ಸೊ ಖುಷಿ ಆಗುತ್ತೆ. ಸೊ ಈ ಥರ ಜೋಶ್ ಆ್ಯಪಲ್ಲಿ ನಾನು ಐ ಸ್ಟಾರ್ಟೆಡ್ ಮೈ ಜರ್ನಿ ಫಾರ್ ಶೇರಿಂಗ್ ದ ಸ್ಟೇಜ್ ವಿತ್ ಚಿತ್ತರ ಸ್ಟಾರ್ ಅವಾರ್ಡ್ಸ್ ಆಸ್ ಅ ಇನ್ಫ್ಲುಯೆನ್ಸರ್. ಆ್ಯಂಡ್ ಜೋಶಲ್ಲಿ ಅರ್ನ್ ಅಂತ ಏನಿರಲಿಲ್ಲ, ಬಟ್ ಐ ಆಮ್ ಗೆಟಿಂಗ್ ದ ಪ್ರಮೋಷನ್ಸ್. ಒಳ್ಳೊಳ್ಳೆ ಸೆಲೆಬ್ರಿಟೀಸ್ಗಳ ಜೊತೆ ಹೋಗಿ ಪ್ರಮೋಷನ್ ಮಾಡ್ಕೊಂಬರೋದು. ಸೊ ಈ ರೀತಿ ಎಲ್ಲ ಸಿಗ್ತಿತ್ತು. ಐ ಆಮ್ ವೆರಿ ಹ್ಯಾಪಿ. ಬಟ್ ಅವಾಗ ಆ್ಯಂಕರಿಂಗ್ ಅನ್ನೋದು ಇನ್ನೂ ಸ್ಟಾರ್ಟ್ ಆಗಿತ್ತು. ಬಟ್ ಆ ಒಂದು 1 year ಸ್ವಲ್ಪ ಗ್ಯಾಪ್ ಇತ್ತು. ಸೊ ಹಿಂಗೆ ನನ್ನ ಒಂದು ಮೋಜ್ ಆ್ಯಂಡ್ ಜೋಶ್ ಜರ್ನಿ ಇದ್ದಿದ್ದು. ಆ್ಯಂಕರಿಂಗ್ ಜರ್ನಿ ಸ್ಟಾರ್ಟ್ ಆಗೋದಕ್ಕಿಂತ ಹೆಚ್ಚಾಗಿ ನನಗೆ ಬಹುಶಃ ಬೇಗ ಅವಕಾಶಗಳು ಸಿಗ್ತಾ ಹೋಯಿತು. ಸೊ ಹಿಂಗೆ ಬಿಗ್ ಬಾಸ್ ಮುಗೀತು. ಪ್ರಮೋಷನ್ಸ್ಗಳನ್ನು ಮಾಡ್ತಾ ಇದ್ದೆ ಬಿಗ್ ಬಾಸ್ದು ಮುಗಿಯೋಕ್ಕಿಂತ ಮುಂಚೆ ಫಿನಾಲೆ ವೀಕಲ್ಲಿ. ಸೊ ಸಂಗೀತ ಶೃಂಗೇರಿ ಅವ್ರಿಗೆ ನಾನು ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಐ ಲವ್ ಹರ್. ಯಾಕಂದರೆ ಒಂದು ಒಳ್ಳೆ ಕ್ಯಾರೆಕ್ಟರಿಗೆ ಸಪೋರ್ಟ್ ಮಾಡಿದ್ರೆ ಐ ಥಿಂಕ್ ನಮಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ಬಿಗ್ ಬಾಸ್ ಮುಗೀತು, ಮನೆಯಿಂದ ಆಚೆ ಬಂದರು. ಅವರೆಲ್ಲರೂ ಫ್ಯಾನ್ಸ್ ಎಲ್ಲ ಸೇರಿ ಒಂದು ಫ್ಯಾನ್ಸ್ ಮೀಟಪ್ಪನ್ನು ಬ್ಯಾಂಗ್ಳೂರಲ್ಲಿ ವಿಜಯನಗರಲ್ಲಿ ಆರ್ಗನೈಸ್ ಮಾಡ್ತಾರೆ. ಸೊ ನನ್ನ ಕಾಲ್ ಬಂತು, ನೀವು ಈ ಒಂದು ಫ್ಯಾನ್ಸ್ ಮೀಟನ್ನು ನೀವು ನಿರೂಪಣೆ ಮಾಡಬೇಕು ಅಂತ. ಆಯ್ತು, ಹೆಂಗೆ ಓ ಮೈ ಗಾಡ್ ನಾನಾ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಫುಲ್ ಖುಷಿ ಆಗೋಯ್ತು. ಯಾಕಂದರೆ ಎಸ್ ಐ ಕ್ಯಾನ್ ಡೂ. ಯಾಕಂದರೆ ಇಷ್ಟು ದಿನ ಒಬ್ಬ ಶೆಟ್ಟಿ ಆ್ಯಂಕರ್ ಅನ್ನೋನು ಯಾರಿಗೂ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ನಾನು ಇನ್ನು ಮುಂದೆ ಆದರೂ ಗೊತ್ತಾಗ್ಬೋದು ಅಂತ ಒಂದು ಉದ್ದೇಶಕ್ಕಾಗಿ ನಾನು ಒಪ್ಕೊಂಡೆ. ಏನೂ ಯೋಚನೆನೇ ಮಾಡಲಿಲ್ಲ ನಾನು. ಏನು ನನ್ನ ಶೆಡ್ಯೂಲ್ಸ್ಗಳು ಏನಿತ್ತೋ ಏನೂ ಸೀರಿಯಸ್ಲಿ ಗೊತ್ತಿಲ್ಲ. ಸರಿ ಕಾಲ್ ಬಂತು, ನಾನು ಒಪ್ಕೊಂಡೆ. ಬಿಗ್ ಆಪರ್ಚುನಿಟಿ, ಒಂದು ದೊಡ್ಡ ಸೆಲೆಬ್ರಿಟೀಸ್ನ ನಾನು ಅಲ್ಲಿ ಇಂಟರ್ವ್ಯೂ ಮಾಡ್ತೀನಿ ಅಂದರೆ ಇಟ್ಸ್ ಅ ಬಿಗ್ ಆಪರ್ಚುನಿಟಿ ಫಾರ್ ಮೀ. ಸೊ ಆ ಒಂದು ರೀಸನ್ಗಾಗಿ ನಾನು ಒಪ್ಕೊಂಡೆ. ಆ್ಯಂಡ್ ಆ ಡೇ ಹೋದೆ ನಾನು ಸಂಗೀತ ಅವ್ರದ್ದು ನಿರೂಪಣೆ ಮಾಡೋದಕ್ಕೆ. ಆಲ್ರೆಡಿ ಅಲ್ಲಿ ತುಂಬ ಜನ ನನ್ನ ರೀಲ್ಸಲ್ಲಿ ನೋಡ್ಬಿಟ್ಟಿದ್ದಾರೆ. ನಾನು ಪ್ರಮೋಟ್ ಮಾಡ್ತಿರೋದಾಗಿರ್ಬೋದು, ಅವ್ರಿಗೆ ಸಪೋರ್ಟ್ ಮಾಡ್ತಿರೋದಾಗಿರ್ಬೋದು. ಸೊ ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿದ್ದಾರೆ. ನಾನು ಅಲ್ಲಿ ಹೋಗ್ತಿದ್ದೀನಿ. ಅಲ್ಲಿ ಸ್ವಲ್ಪ ಜನ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ದರ್ಶನ್ 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 ಅಂತ. ಬ್ರೋ, ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು, ನೀವೆಲ್ಲ ಸಪೋರ್ಟ್ ಮಾಡ್ತಿದ್ರಲ್ಲ ಭಾಳ ಖುಷಿ ಆಯಿತು, ನಾವು ಸಂಗೀತ ಅವ್ರ ಬಿಗ್ ಫ್ಯಾನು, ಹಾಗೆ ನಿಮ್ಮ ಬಿಗ್ ಫ್ಯಾನು ಅಂತ ಹೇಳೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ, ನನ್ನೆಲ್ಲೆಲ್ಲ ತೊಗೊಂಡು ಹೋಗ್ಬಿಟ್ರೆ ಆ ಮೂಮೆಂಟಲ್ಲಿ. ಸೊ ನೆಕ್ಸ್ಟು ಸ್ಟೇಜ್ಗೆ ಹೋದೆ. ಸ್ಟೇಜ್ಗೆ ಹೋದ್ಮೇಲೆ ಒಂದಷ್ಟು ಜನ ಫೋಟೋಸ್ಗಳನ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಜೊತೆ. ಆ್ಯಂಡ್ ಖುಷಿ ಆಯಿತು ಆ ಮೂಮೆಂಟಲ್ಲಿ. ಯಾಕಂತ ಹೇಳಿದ್ರೆ ನಮ್ಮನ್ನು ಪ್ರೀತಿಸೋರು ನಮ್ಮ ಜೊತೆ ಬಂದು ಮಾತಾಡಿ ಹೇಳಿದಾಗ ಅಲ್ಲಿ ಆಗೋ ಖುಷಿ ಬೇರೆ ಏನೂ ಇಲ್ಲ. ಯಾಕಂದರೆ ನಾವು ಲೈಫ್ ಇರೋದೇ ಅದಕ್ಕೆ, ಯಾರು ನಮ್ಮನ್ನು ಪ್ರೀತಿಸ್ತಾರ ಅಂತ ನಾವು ನೋಡ್ಕೊಳ್ಳೋದಕ್ಕೆ. ಸೊ ಯಾರಾದರೂ ನಮ್ಮನ್ನು ಪ್ರೀತಿಸ್ತಾರ ಅಂತ ಗೊತ್ತಾದಾಗ ಅಲ್ಲಿ ಆಗೋ ಖುಷಿನೇ ಬೇರೆ ಥರ ಇರುತ್ತೆ. ಸೊ ಆ ಮೂಮೆಂಟಲ್ಲಿ ತುಂಬ ಜನ ಬಂದು ಫೋಟೋಸ್ ತಗೊಂಡು ಹೋದರು. ಸೊ ತುಂಬಾ ಖುಷಿ ಆಯಿತು ಆ ಮೂಮೆಂಟಲ್ಲಿ. ಆ್ಯಂಡ್ ಸಂಗೀತ ಅವ್ರ ಜೊತೆ, ಯಾಕಂದರೆ ನಾನು 777 ಚಾರ್ಲಿ ಆಗಿರ್ಬೋದು ಆ್ಯಂಡ್ ಲಕ್ಕಿ ಮ್ಯಾನ್ ನನ್ನ ಒಂದು ಫೇವ್ರೆಟ್ ಮೂವಿ ಅಂತಲೇ ಹೇಳ್ಬೋದು. ಸೊ ಆ ಮೂವಿ ನೋಡ್ಕೊಂಡು ಬಂದವನು. ಯಾಕಂದರೆ ನನಗೆ ಫ್ಯೂಚರಲ್ಲಿ ಅಂತ ಹುಡುಗಿ ಬೇಕು ಅಂತ ಹೇಳಿದ್ರೆ ನಂಗೆ ಸಂಗೀತ ಅವ್ರ ಥರನೇ ಇರಬೇಕು. ಯಾಕಂತ ಹೇಳಿದ್ರೆ ಆ ಮೂವಿಲಿ ಲಕ್ಕಿ ಮ್ಯಾನ್ ಮೂವಿಲಿ ಒಂಥರ ಚೆನ್ನಾಗಿದೆ. ನನ್ನ ಲೈಫಲ್ಲಿ ಆಗ್ತಿದ್ಯೇನೋ ಆ ಥರ ಅಂತ ಒಂದು ಫೀಲ್ ಮಾಡ್ಕೊಳ್ಳುವಂತಹ ಮೂವಿ ಅದು ಆ್ಯಕ್ಚುಲಿ ಲಕ್ಕಿ ಮ್ಯಾನ್. ಡಾರ್ಲಿಂಗ್ ಕೃಷ್ಣ ಮತ್ತು ಸಂಗೀತ ಶೃಂಗೇರಿ ಅವರು ಆ್ಯಕ್ಟ್ ಮಾಡಿರುವಂಥದ್ದು ವಂಡರ್ಫುಲ್ ಮೂವಿ. ಅವಾಗ ನಾನು ನೋಡಿ ಫುಲ್ ಫಿದಾ ಆಗ್ಬಿಟ್ಟೆ ಅವರಿಗೆ. ಆಮೇಲೆ ಬಿಗ್ ಬಾಸ್ಗೆ ಬಂದಾಗ ಗೊತ್ತಾಗಲಿಲ್ಲ ನನಗೆ ಅವರೇ ಅಂತ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು. ಸೊ ಆಮೇಲೆ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಿಂಗೆ, ಯಾಕಂದರೆ ನನ್ನ ಫೇವ್ರೆಟ್ ಹೀರೋಯಿನ್ ಜೊತೆ, ಈ ಫೇವ್ರೆಟ್ ಹೀರೋಯಿನ್ ಅಂತ ಅಲ್ಲ, ನನ್ನ ಒಂದು ಫೇವ್ರೆಟ್ ಒಂದು ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಸೊ ಅವ್ರ ಜೊತೆ ನಾನು ಸ್ಟೇಜ್ ಶೇರ್ ಮಾಡ್ಕೊಂಡು ನಂಗೆ ಫುಲ್ ಖುಷಿ ಆಯಿತು. ಅದು ಅಷ್ಟು ಜನ ಆಡಿಯನ್ಸ್ ಇದ್ದರು ಅಲ್ಲಿ ಬೆಂಗಳೂರಲ್ಲಿ. ಫಾರ್ ದ ಫಸ್ಟ್ ಟೈಮ್ ಅಷ್ಟೊಂದು ಜನದ ಮುಂದೆ, ನನ್ನ ಪ್ರೀತಿಸೋ ಜನಗಳ ಮುಂದೆ ಆ್ಯಂಡ್ ನಾನು ಪ್ರೀತಿಸೋ ಜನಗಳ ಮುಂದೆ ನಿರೂಪಣೆ ಮಾಡಿದ್ದು ನನಗೆ ಬಹಳ ಖುಷಿ ಆಯಿತು. ಇಟ್ಸ್ ಅ ವೆರಿ ವಂಡರ್ಫುಲ್ ಡೇ ಫಾರ್ ಮೀ. ಯಾ. ಆ್ಯಂಡ್ ಇನ್ನೊಂದು, ನನಗೆ ಒಂದು ಸೆಲೆಬ್ರಿಟಿ ಆ್ಯಂಕರ್ ಅಂತ ನೇಮ್ ಬಂದಿದ್ದು ಅದೇ ಡೇ ಇಂದ ನನಗೆ. ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಡೇ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ತುಂಬ ಚಾನಲ್ಸ್ ಕಡೆಯಿಂದ ಎಲ್ಲ ಕಾಲ್ ಬರೋದಕ್ಕೆ ಸ್ಟಾರ್ಟ್ ಆಯಿತು, ನಮ್ಮ ಚಾನಲ್ಗೆ ಬನ್ನಿ ಟೈ ಅಪ್ ಆಗಿ ಅಂತ. ಒಬ್ಬ ಸೆಲೆಬ್ರಿಟಿ ಆ್ಯಂಕರ್ ಅಂತ ನೇಮ್ ಬಂದಿದ್ದು ನನಗೆ ಆ ಡೇ ಇಂದ. ಐ ಆಮ್ ವೆರಿ ಪ್ರೌಡ್ ಆಫ್ ದಟ್ ಮೂಮೆಂಟ್. ಆ್ಯಂಡ್ ಬಹಳ ಖುಷಿ ಕೊಡ್ತು. ಆ್ಯಂಡ್ ಆ ಒಂದು ನಾನು ಸಂಗೀತ ಅವ್ರ ಜೊತೆ ಸ್ಟೇಜ್ ಎಲ್ಲ ಶೇರ್ ಮಾಡ್ಕೊಂಡು ಆಚೆ ಬಂದಾದ್ಮೇಲೆ ನಂಗೆ ತುಂಬ ಕಾಲ್ಸ್ ಬಂತು ಚಾನಲ್ಸ್ ಕಡೆಯಿಂದ ಎಲ್ಲ, ನಮ್ಮ ಚಾನಲ್ಗೆ ಟೈ ಅಪ್ ಆಗಿ ಬನ್ನಿ ಅಂತ.
ಆ್ಯಂಡ್ ನಾನು ಅಲ್ಲಿ ಹೋದ್ರೆ ಎಲ್ಲೋ ಒಂದು ಕಡೆ ಎಜುಕೇಷನ್ನ ಸ್ಕಿಪ್ ಮಾಡಬೇಕು ಅಂತ ನಾನು ಎಲ್ಲೂ ಮೂವ್ ಆನ್ ಆಗಿಲ್ಲ. ಸೊ ಹಾಗಾಗಿ ಹಾಗೆ ಬಿಟ್ಟೆ. ಆ್ಯಂಡ್ ಅದು ಆಗಿದ್ದ ನೆಕ್ಸ್ಟ್ ಡೇಯಿಂದ ನಾನು ಯಾವುದು ಬರ್ತ್ಡೇ ಇವೆಂಟ್ಸ್ ಆಗಿರಲಿ, ಮದುವೆ ಇವೆಂಟ್ಸ್ ಆಗಿರಲಿ ಮಾಡ್ಕೊಂಡಿಲ್ಲ. ಈಗ ಮೊನ್ನೆ ಒಂದು ಮಾಡಿದ್ದು ಫ್ರೀ ಇದ್ದೆ ಅನ್ನೋ ಒಂದು ಕಾರಣಕ್ಕಾಗಿ ಮಾಡಿದೆ. ಯಾಕಂದ್ರೆ ನನಗೂ ಬೋರಿಂಗ್ ಆಗಿತ್ತು. ಕಂಟಿನ್ಯೂಸ್ ಬರೀ ಸೆಲೆಬ್ರಿಟೀಸ್ಗಳ ಜೊತೆ ಇಂಟ್ರಾಕ್ಷನ್ ಮಾಡ್ಕೊಂಡು ಪಾಡ್ಕಾಸ್ಟ್ಗಳು ಮಾಡ್ಕೊಂಡು ಬಂದಿದ್ದಂಗೆ ತುಂಬ ಬೋರ್ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಮದ್ವೆ ಒಂದು ಇವೆಂಟ್ಗಳೇನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋದೆ, ಮಾಡ್ಕೊಂಡು ಬಂದೆ. ಸಂಗೀತ ಅವ್ರದ್ದು ಹಾಸ್ಟ್ ಆದ್ಮೇಲೆ ನಂದು ಲಕ್ಕೆ ಬದಲಾಗೋಯ್ತು ಅಂತಾನೆ ಹೇಳ್ಬೋದು. ಅವಾಗಿಂದ ಕಂಟಿನ್ಯೂಸ್ ಬರೀ ಸೆಲೆಬ್ರಿಟೀಸ್ಗಳದೇ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಲೈಫಲ್ಲೇ ಅನ್ಕೊಂಡಿರ್ಲಿಲ್ಲ ನನ್ನ ಲಕ್ ಇಷ್ಟು ಬೇಗ ಬದಲಾಗುತ್ತೆ ಅಂತ. ಸೊ ಐ ಆಮ್ ವೆರಿ ಪ್ರೌಡ್ ಟು ಮೈ ಸೆಲ್ಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರ್ಡೇನು ಕೂಡ ನನಗೆ ಅವ್ರ ಫ್ಯಾನ್ಸ್ಗಳೆಲ್ಲ ಕರೆದಿದ್ದು. ಮಂಜುಶ್ರೀ ಅಂತ ಇದ್ದಾರೆ, ಮಂಜುಶ್ರೀ ಮ್ಯಾಮ್ ಅಂತ. ಸೊ ಐ ಥಿಂಕ್ ಮೇ ಬಿ ಅವರೇ ಅನ್ಸುತ್ತೆ ಆರ್ಗನೈಸ್ ಮಾಡಿದ್ದು. ಸೊ ಕರೆದಿದ್ರು. ನಾನು ಅವ್ರ ಫ್ಯಾಮಿಲಿಯಲ್ಲಿ ಟಚ್ ಅಂತ ಇದ್ರೆ ಅವ್ರ ಅಮ್ಮನ ಜೊತೆ ಸುಚಿ ಅತ್ತಿಗೆ ಅಂತ ಇದಾರಲ್ಲ, ಸೊ ಅವ್ರ ಅತ್ತಿಗೆ ಜೊತೆ ಲೈಟಾಗಿ ಸ್ವಲ್ಪ ಚಾಟಿಂಗ್, ಏನಾದರೂ ವಿಷಯಗಳು ತಿಳ್ಕೊಬೇಕು ಅಂತ ಹೇಳಿದಾಗ ಅವ್ರ ಜೊತೆ ಚಾಟ್ ಮಾಡ್ತೀನಿ ಅಷ್ಟೇ, ಸುಚಿ ಅತ್ತಿಗೆ ಜೊತೆ ವಾಟ್ಸಪ್ಪಲ್ಲಿ. ಸೊ ಅದು ಬಿಟ್ಟರೆ ಸಂಗೀತ ಅವ್ರ ಅಮ್ಮನ ಜೊತೆ ಸ್ವಲ್ಪ ಯೂಶಲಿ ಕಾಲಲ್ಲೆಲ್ಲ ಮಾತಾಡೋದಾಗಿರಲಿ ಆ್ಯಂಡ್ ಮೆಸೇಜ್ ಮಾಡೋದಾಗಿರಲಿ, ಯೂಶಲಿ ಅಸಲ್ ರೋಟೀನ್ ಥರ ಅದು ಮಾತಾಡ್ತಾನೆ ಇರ್ತೀವಿ. ಏನು ಮಾತಾಡ್ತೀವಿ ಅಂತ ಏನಿಲ್ಲ. ಸಂಗೀತ ಅವ್ರ ಅಮ್ಮ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಆ ಬಿಸ್ನೆಸ್ಗೆ ಸೇರ್ಕೋ, ಇದು ಮಾಡು, ಅದೇದೋ ಒಂದು ಹೆಲ್ತ್ದೇನೋ ಮಾಡ್ತಿದ್ದಾರೆ. ಸೊ ಅದ್ರದ್ದು ಸೇರ್ಕೋ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಅದ್ರ ಕಾನ್ವರ್ಸೇಷನ್ಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ನನ್ನ ಆಶಾ ಅಕ್ಕ ಅಂತ ಇದ್ದಾರೆ, ನನ್ನ ಫ್ರೆಂಡು. ಯೂಶಲಿ ನನ್ನ ಅಕ್ಕ ಅಂತಾನೆ ಕರೆಯೋದು. ಸೊ ಅಕ್ಕ ಅವರ ಫ್ರೆಂಡ್. ಸೊ ಇವ್ರು ಅವ್ರ ಮನೆಗೆ ಹೋಗೋದು, ಅವ್ರು ಇವ್ರ ಮನೆಗೆ ಬರೋದು. ಸೊ ಈ ಥರ ಕಾನ್ವರ್ಸೇಷನ್ಸ್ ಆಗಿರುತ್ತೆ. ಸೊ ಸಂಗೀತ ಅವ್ರ ಅಮ್ಮ ಏನು ಅನ್ಕೊಂಡಿದ್ದಾರೆ, ನಾನು ಅವರ ಸ್ವಂತ ಬ್ರದರ್ ಅಂತ ಅನ್ಕೊಂಡಿದ್ದಾರೆ, ಆಶಾ ಅಕ್ಕ ಸ್ವಂತ ಬ್ರದರ್ ಅಂತ. ಸೊ ಹಾಗಾಗಿ ಸ್ವಲ್ಪ ನಾನು ಸಂಗೀತ ಅವರಮ್ಮ ಲಿಟ್ಲ್ ಬಿಟ್ ಕ್ಲೋಸ್, ನಾಟ್ ಟೂ ಮಚ್ ಕ್ಲೋಸ್, ಲಿಟ್ಲ್ ಬಿಟ್ ಕ್ಲೋಸ್. ಮಾಮೂಲಿ ಕಾನ್ವರ್ಸೇಷನ್ಸ್ ಇರುತ್ತೆ, ಎಲ್ಲೋ ಕಾಲಲ್ಲಿ ಮಾತಾಡೋದಾಗಿರ್ಬೋದು, ಮೆಸೇಜಲ್ಲಿ ಚಾಟ್ ಮಾಡೋದಾಗಿರ್ಬೋದು. ಸೊ ಈ ರೀತಿ ಇರುತ್ತೆ ಅವ್ರ ಫ್ಯಾಮಿಲಿ ಜೊತೆ. ಯಾ, ಬಿಕಾಸ್ ಆಫ್ ಮೈ ಡ್ಯಾಡ್. ಅಪ್ಪ ಹೇಳಿದ್ ಒಂದೇ, ನೋಡು ನೀನು ಯಾರ ನೆಗೆಟಿವ್ ಕಮೆಂಟ್ಸ್ಗೂ ತಲೆ ಕೆಡ್ಸ್ಕೊಂಬೇಡ. ಅವ್ರು ಏನೇ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರು ಅದನ್ನ ಫೇಸ್ ಮಾಡು. ಆಸ್ ಅ ನೀನು ಪಾಸಿಟಿವ್ ಪರ್ಸನ್ ಆಗಿ ಫೇಸ್ ಮಾಡು. ಅವ್ರೇನಾದರೂ ಕೆಟ್ಟದ ಕಮೆಂಟ್ ಹಾಕಿದ್ರೆ ಥ್ಯಾಂಕ್ ಯು ಅಂತ ಹೇಳು. ಸೊ ನಮ್ಮಪ್ಪ ಅಷ್ಟೊಂದು ಒಳ್ಳೆಯವ್ರು ಆ್ಯಕ್ಚುಲಿ. ಯಾರೇ ಬೈದ್ರು, ಯಾರೇ ಏನೇ ಮಾಡಿದ್ರು ಅದಕ್ಕೇನೂ ಮಾತಾಡಬಾರ್ದು. ಅವ್ರು ಯೂಶಲಿ ಇವಾಗಲೂ ಹಂಗೆ ಹೇಳೋದು, ನಾಟ್ ಇನ್ ಓನ್ಲಿ ಸೋಷಿಯಲ್ ಮೀಡಿಯಾ, ಆಚೆಗಡೆನೂ ಅಷ್ಟೇ. ಯಾರ ಜೊತೆನೂ ಕಿತ್ತಾಡ್ಕೊಬೇಡ, ಎಲ್ಲೂ ಹೋಗ್ಬೇಡ. ಎಲ್ಲಾರ ಹೋದ್ರ ಕಿರಿಕ್ ಆಗ್ತಿದ್ರೆ ನೀನು ಇನ್ವಾಲ್ವ್ಮೆಂಟ್ ತಗೊಳ್ಳೇಬೇಡ. ಆ್ಯಂಡ್ ನಿನ್ನ ಜೊತೆ ಕಿರಿಕ್ ಮಾಡೋದಕ್ಕೆ ಬಂದರೆ ಆಯಿತು, ಸಾರಿ, ನೀನೇ ತಪ್ಪಾಯಿತು ಅಂತ ಸಾರಿ ಕೇಳ್ಕೊಂಡು ಆ ಒಂದು ಪಾರ್ಟಿಂದ ಎಕ್ಸಿಟ್ ಆಗು. ನಮ್ಮ ಅಪ್ಪಂಗೆ ಅದೆಲ್ಲ ಇಷ್ಟನೇ ಆಗಲ್ಲ. ಒಬ್ರ ಜೊತೆ ಕಿತ್ತಾಡ್ಕೊಳ್ಳೋದು, ಒಬ್ರ ಜೊತೆ ದ್ವೇಷ ಮಾಡ್ಕೊಳ್ಳೋದು ಅದೆಲ್ಲ ಇಷ್ಟ ಆಗಲ್ಲ. ಬಿಕಾಸ್ ನಮ್ಮ ಅಪ್ಪಂದು ಒಂಥರ ಅಫಿಷಿಯಲ್ ಫ್ಯಾಮಿಲಿ. ಅವರು ಒಂದು ಕ್ಯಾರೆಕ್ಟರಲ್ಲಿ ಒಂದು ಒಳ್ಳೆ ಗುಣ ಇದೆ ನಮ್ಮ ಅಪ್ಪಂಗೆ. ಸೊ ಹಾಗಾಗಿ ಅವ್ರ ಮಕ್ಕಳು ಕೂಡ ಒಂದು ಒಳ್ಳೆ ಗುಣದಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕಂತ ಇದ್ದಾರೆ. ಸೊ ಹಾಗಾಗಿ ನಾನು ರೀಲ್ಸಲ್ಲಿ ಆಗಿರ್ಬೋದು ಅಥವಾ ಪ್ರಮೋಷನ್ಸ್ಗಳಾಗಿರ್ಬೋದು ಕೆಟ್ಟ ಕಮೆಂಟ್ ಬಂದಾಗ ಆರಾಮಾಗಿ ಫೇಸ್ ಮಾಡ್ಕೊಂಡು ಹೋಗ್ತೀನಿ. ಆ ಕೆಟ್ಟ ಕಮೆಂಟ್ಗಳೆಲ್ಲ ನನಗೊಂಥರ ಪಾಸಿಟಿವ್ ಆ್ಯಂಡ್ ಮೋಟಿವೇಶನ್ ಮಾಡುವಂಥ ಕಮೆಂಟ್ಸ್ಗಳಾಗಿರುತ್ತೆ. ಐ ವಿಲ್ ಟೇಕ್ ಓವರ್ ದಟ್ ಅಷ್ಟೇ. ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಆ ಒಂದು ಕಮೆಂಟ್ಸ್ಗಳಿಗೆ ಒಳ್ಳೆ ರೀತಿ ರಿಪ್ಲೈ ಕೊಡು ಅಂತ ಹೇಳಿದ್ದಕ್ಕೆ. ದರ್ಶನ್ ಅನ್ನೋದು ಒಂದು ರೀಲ್ಸ್ ಕ್ರಿಯೇಟರ್ ಆಗಿದ್ದ ಈಗ ವರ್ಸಟೈಲ್ ಕ್ರಿಯೇಟರ್ ಆಗಿಬಿಟ್ಟಿದ್ದಾನೆ. ಆ್ಯಂಕರ್ ಶೆಟ್ಟಿ. ದರ್ಶನ್ ಅನ್ನೋದು ಸ್ವಲ್ಪ ಝೀರೋ ಅಂತ ಅನ್ಸುತ್ತೆ ಅವಾಗ. ಯಾಕಂತ ಹೇಳಿದ್ರೆ ಐ ಡೋಂಟ್ ಹ್ಯಾವ್ ಎನಿ ಫ್ರೆಂಡ್ಸ್. ನಾನು ದರ್ಶನ್ ಆಗಿದಾಗ ನನಗೆ ಯಾರು ಫ್ರೆಂಡ್ಸ್ ಅಂತ ಇರಲಿಲ್ಲ. ಯಾಕಂದರೆ ಜನಗಳು ಒಂದು ಲೆವೆಲ್ ಮೇಂಟೈನ್ ಮಾಡ್ತಾರೆ ಫ್ರೆಂಡ್ಶಿಪ್ಪಲ್ಲಿ. ಮೇ ಬಿ ಸ್ಟ್ಯಾಂಡರ್ಡ್ ಆಗಿದ್ದರೆ ಮಾತ್ರ ಫ್ರೆಂಡ್ಶಿಪ್ ಮಾಡುವಂಥದ್ದು. ಸೊ ಈ ರೀತಿ ಮೇಂಟೈನ್ ಮಾಡ್ತಾರೆ. ಸೊ ನನಗೆ ಅದೆಲ್ಲ ಇಷ್ಟ ಆಗಲ್ಲ, ಮೇನ್ ಥಿಂಗ್. ಸೊ ಅವಾಗಿನ ದರ್ಶನ್ ಹೆಂಗಿದ್ದ ಅಂತ ಹೇಳಿದ್ರೆ ಒಂಥರ ಚೈಲ್ಡಿಶ್ ಆಗಿ, ಅನ್ಮೆಚೂರ್ಡ್ ಗಾಯ್ ಆ್ಯಂಡ್ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡೋ ಅಂಥದ್ದು ಆ್ಯಂಡ್ ಅರ್ಥ ಮಾಡ್ಕೊಳ್ದೇ ಇರೋವಂಥದ್ದು. ಸೊ ಈ ರೀತಿ ಒಬ್ಬ ವ್ಯಕ್ತಿ ಆಗಿದೆ ದರ್ಶನ್. ಬಟ್ ಆ್ಯಂಕರ್ ದರ್ಶನ್ ಅಂತ ಬದಲಾಯಿಸ್ಕೊಂಡಾಗ ಐ ಬಿಕಮ್ ಒಂಥರ ನಂದು ಲೆವೆಲೇ ಚೇಂಜ್ ಆಯಿತು ಆ್ಯಂಡ್ ನನ್ನ ಕ್ಯಾರೆಕ್ಟರು ಚೇಂಜ್ ಆಯಿತು. ಯಾಕಂತ ಹೇಳಿದ್ರೆ ಆ ಒಂದು ವರ್ಕ್ ಅಥವಾ ಆ ಒಂದು ಮೂಮೆಂಟಿಗೆ ನಾನು ನನ್ನ ಕ್ಯಾರೆಕ್ಟರ್ನ ಹೆಂಗೆ ಇಟ್ಕೊಬೇಕು ಅಂತ ಚೆನ್ನಾಗಿ ಕಲ್ತಿದ್ದೀನಿ. ಸೊ ಅದು ಖುಷಿ ಆಗುತ್ತೆ. ಆ್ಯಂಡ್ ಅವಾಗಿನ ದರ್ಶನ್ ಏನು ಕೆಟ್ಟವನಂತ ಹೇಳೋಕ್ಕಾಗಲ್ಲ, ಅವಾಗೂ ಒಳ್ಳೆಯವನಾಗಿರೋದಕ್ಕೆ ಆ್ಯಂಕರ್ ಶೆಟ್ಟಿ ಆಗಿದ್ದು. ಸೊ ಯಾ, ದರ್ಶನ್ ಇಸ್ ನಾಟ್ ಟೂ ಡಿಫ್ರೆಂಟ್. ನನಗೆ ಒಂದೇ ಇಂಟೆನ್ಷನ್, ಬಿಕಾಸ್ ನಾನು ದುಡಿಯೋದು, ನನ್ನ ದುಡ್ಡು, ನಾನು ಶೋಕಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ಹಾಗಾಗಿ ಪರ್ಸನಲ್ ಲೈಫಲ್ಲೂ ನಾನು ಶೋಕಿ ಮಾಡ್ತೀನಿ. ಸೊ ನನ್ನ ಪ್ರೊಫೆಷನಲ್ ವರ್ಕಲ್ಲೂ ನಾನು ಶೋಕಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾನು ಎರಡೆರಡು ಲೈಫು, ಈ ಜನಗಳು ಎರಡೆರಡು ಮುಖಗಳಿಟ್ಕೊಂಡು ಜೀವನ ಮಾಡ್ತಾರಲ್ಲ, ಸೊ ಆ ರೀತಿ ಜೀವನ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ.
ಸೊ ಹಾಗಾಗಿ ನಾನು ಒಂದೇ ಲೈಫನ್ನು ಲೀಡ್ ಮಾಡ್ತಿರೋದ್ರಿಂದ ಪರ್ಸನಲಿ ಅಂತ ಬಂದ್ರು ಆಸ್ ಇಟ್ ಈಸ್ ಹೆಂಗಿರ್ತೀನಿ ಎಲ್ರ ಜೊತೆ ಹಂಗೆ ಇರ್ತೀನಿ. ಸೊ ಪ್ರೊಫೆಷನಲ್ ಅಂತ ಬಂದ್ರು ಕೂಡ ನಾನು ಎಲ್ರ ಜೊತೆ ಹೆಂಗೆ ಇರ್ತೀನಿ ಹಂಗೆ ಇರ್ತೀನಿ ಕೂಡ. ಸೊ ಪರ್ಸನಲ್ ಲೈಫಲ್ಲಿ ಹೆಂಗಿರ್ತೀನಿ, ಪ್ರೊಫೆಷನಲ್ ವರ್ಕ್ ಅಂತ ಬಂದಾಗ ಹಂಗೆ ಇರ್ತೀನಿ ಸೇಮ್. ಅಷ್ಟೇ, ಅದ್ರಲ್ಲಿ ಡಿಫ್ರೆನ್ಸ್ ಅಂತ ಏನೂ ಕಾಣಕ್ ಹೋಗಲ್ಲ. ಸ್ಕೂಲ್ ಲೈಫ್ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಮೂರು ಸ್ಕೂಲ್ ಅನ್ಸುತ್ತೆ ಮೇ ಬಿ ನಾನು ಚೇಂಜ್ ಮಾಡಿದ್ದು. ಬ್ಲಾಸಮ್ ಆಗಿರ್ಬೋದು, ಆ್ಯಂಡ್ ಜೈನ್ ವಿದ್ಯಾನಿಕೇತನ್ ಯೂನಿವರ್ಸಿಟಿ ಆಗಿರ್ಬೋದು, ಆ್ಯಂಡ್ ನೆಕ್ಸ್ಟು ರೂರಲ್ಗೆ ಬಂದೆ ನಾನು ನನ್ನ ಇದಕ್ಕೆ, ಆ್ಯಂಡ್ ನೆಕ್ಸ್ಟು ಸೆಂಟ್ ಮೈಕಲ್ಗೆ ಹೋದೆ. ಆ್ಯಂಡ್ ಆ ಸ್ಕೂಲ್ ಜರ್ನಿ ಇಟ್ಸ್ ಅಮೇಝಿಂಗ್, ನೋ ಪ್ರಾಬ್ಲಮ್. ಯಾಕಂದರೆ ಚಿಕ್ಕ ಹುಡುಗ, ಏನೂ ಗೊತ್ತಾಗ್ತಿರ್ಲಿಲ್ಲ. ಏನೇ ನೋವಾದರೂ ಅದನ್ನು ನಾನು ತಡ್ಕೊಂಡು ಅಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಿಕಾಸ್ ಚಿಕ್ಕ ಹುಡುಗ, ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್. ಹೆಂಗೆ ಯಾರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಅಂತೆಲ್ಲ ನನಗೆ ಗೊತ್ತಿರಲಿಲ್ಲ. ಸ್ಕೂಲ್ ಜರ್ನಿ ಹೆಂಗೋ ಮುಗೀತು. ಸೊ ಫಸ್ಟ್ ಇಯರಿಗೆ ಕಾಲೇಜು ನಮ್ಮ ಅಪ್ಪ ಅಮ್ಮ ನನಗೆ ಆಪ್ಷನ್ ಕೊಟ್ಟರು, ಯಾವ ಕಾಲೇಜ್ ಬೇಕು ಯೋಚನೆ ಮಾಡಿ ಸೇರ್ಕೊ, ನಿನ್ನ ಜೀವನನ ನೀನು ನಿರ್ಧಾರ ಮಾಡಬೇಕು. ಸೊ ನಾವು ಯಾವುದಕ್ಕೂ ಫೋರ್ಸ್ಫುಲಿ ನಾವು ಇದೇ ಕಾಲೇಜ್ ಚೂಸ್ ಮಾಡು ಅಂತ ಹೇಳಲ್ಲ, ನಿನ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡು ಅಂತ ಹೇಳಿದ್ರು. ಸೊ ಐ ಚೂಸ್ಡ್ ಒನ್ ಕಾಲೇಜ್. ಆ ಕಾಲೇಜ್ ನೇಮ್ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ, ಯಾಕಂದರೆ ನನಗೆ ಇಷ್ಟನೂ ಇಲ್ಲ. ನಾನು ಚೆನ್ನಾಗಿರುತ್ತೆ ಕಾಲೇಜ್ ಅಂತ ಓದುವಂಥ ವ್ಯಕ್ತಿ. ಬಟ್ ಅಲ್ಲಿ ಹೋದ್ಮೇಲೆ ಏನೋ ಒಂಥರ ನರ್ಕಕ್ಕೆ ಬಂದ್ಬಿಟ್ನಾ ಅಂತ ನನಗೆ ಅನಿಸಿದ್ದು. ಯಾಕಂತ ಹೇಳಿದ್ರೆ ಅಲ್ಲಿರೋ ಲೆಕ್ಚರರ್ಸ್ ತುಂಬಾ ಒಳ್ಳೆಯವರು. ಅದರಲ್ಲಿ ನನ್ನ ಕ್ಲಾಸ್ ಟೀಚರ್ ತುಂಬಾ ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ರು. ಯಾಕಂತ ಹೇಳಿದ್ರೆ ಇಂಡಸ್ಟ್ರಿಲಿ ಇದ್ದೀನಿ ಆ್ಯಂಡ್ ದುಡಿತಾ ಇದ್ದೀನಿ. ಸೊ ಈ ರೀತಿ ಒಂದು ಅವ್ರಿಗೆ ತಲೆಗೆ ಬಂದು ಕೂತ್ಕೊಂಡ್ಬಿಡ್ತು ಅನಿಸುತ್ತೆ. ಸೊ ಇಲ್ಲ, ನಾನು ಇನ್ನೊಂದು ಸ್ವಲ್ಪ ಫ್ರೀಡಮ್ ಕೊಟ್ಬಿಟ್ರೆ ಇನ್ನು ದುಡ್ಡು ಮಾಡಿಬಿಡ್ತಾನೆ ಈ ವಯಸ್ಸಿಗೆ. ಸೊ ಈ ರೀತಿ ಅಂತ ಲೆಕ್ಚರರಿಗೆ ಆ ಥರ ಮೇ ಬಿ ಮೈಂಡ್ ಸೆಟ್ಟಿಗೆ ಬಂತು ಅಂತ ಅನಿಸುತ್ತೆ. ಸೊ ಶಿ ಸ್ಟಾರ್ಟೆಡ್ ಟು ಟಾರ್ಗೆಟಿಂಗ್ ಮೀ. ಅದಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ಕ್ಲಾಸಸ್ ಸ್ವಲ್ಪ ಒಂದು ಸ್ಟಾರ್ಟಿಂಗ್ 2 months ಕ್ಲೋಸ್ ಆಗೇ ಇದ್ವಿ. ಯೂಶಲಿ ನಾನೇ ಬೋರ್ಡ್ ಮೇಲೆ ಹೋಗ್ಬಿಟ್ಟು ಸುಮ್ಮನೆ ಬರೆಯೋದೇನಾದ್ರು, ಮ್ಯಾಮ್ ಕ್ವೆಶನ್ಸ್ ಮಾಡೋದು. ಲೈಕ್ ಈಗ ಜಿಲ್ಲೆ ಬಂದು ಟೀ ಅಂಗಡಿಲಿ ಕುತ್ಕೊಂಡಿರುತ್ತೆ, ಟೀ ಕುಡಿಯುತ್ತೆ, ಟೀ ಕುಡಿಯೋ ಟೈಮಲ್ಲಿ ಸಿಂಗಾರ ಸೇರಿ ಅಂತ ಒಂದು ಸಾಂಗ್ ಕೇಳುತ್ತೆ. ಸಾಂಗ್ ಕೇಳ್ಬಿಟ್ಟು ಜಿಲ್ಲೆ ಸತ್ತೋಗ್ಬಿಡುತ್ತೆ. ಸೊ ಅವಾಗ ಮ್ಯಾಮ್ ಆನ್ಸರ್ ಮಾಡಬೇಕಿತ್ತು ಎಂತಕ್ಕೆ ಸತ್ತೋಯ್ತು ಅಂತ. ಯಾಕಂತ ಹೇಳಿದ್ರೆ ಅದು ಹಿಟ್ ಸಾಂಗ್ ಆಗಿರುತ್ತೆ. ಸೊ ಈ ರೀತಿ ಒಂದಷ್ಟು ಮ್ಯಾಮ್ ಜೊತೆ ಫನ್ನಿ ಟಾಕ್ಸ್ಗಳು ಮಾಡಿಕೊಂಡು ಕ್ಲೋಸ್ ಆಗೇ ಇದ್ವಿ. ಬಟ್ ಆಫ್ಟರ್ 2 months ಆದಮೇಲೆ ಶಿ ಗಾಟ್ ಟು ನೋ ಎವ್ರಿಥಿಂಗ್. ನಾನು ಇಂಡಸ್ಟ್ರಿಲಿದ್ದೀನಿ, ನಾನು ಇಲ್ಲಿದ್ದೀನಿ, ಅರ್ನ್ ಮಾಡ್ತಿದ್ದೀನಿ ಅಂತ ಶಿ ಗಾಟ್ ಟು ನೋ ಎವ್ರಿಥಿಂಗ್. ಆ್ಯಂಡ್ ಅದಾದಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ಟಾರ್ಗೆಟ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಫಸ್ಟ್ ಇಯರ್ ಮುಗಿಯೋವರೆಗೂ ನನಗೆ ಫುಲ್ಲು ನರ್ಕ ಆಗಿಬಿಟ್ಟಿತ್ತು. ಯಾಕಂದರೆ ಏನೇ ಅಸೈನ್ಮೆಂಟ್ ಬರೆದು ತೊಗೊಂಡೋಗಿ ಕೊಟ್ಟರು ಬಿಸಾಕುವಂಥದ್ದು. ಸೊ ಐ ಥಿಂಕ್ ಯಾವ ಲೆಕ್ಚರಲ್ಲೂ ಆ ಥರ ಗುಣಗಳು ಇರಬಾರ್ದು. ಆ್ಯಂಡ್ ಅಲ್ಲಿ ಸರಿ ಇದ್ದರೂ ತಪ್ಪಿದೆ ಅಂತ ಹೇಳೋರು, ಕಾಲೇಜಿಗೆ ಹೋದ್ರೂ ಅಟೆಂಡೆನ್ಸ್ ಕೊಡದೇ ಇರೋರು. ಸೊ ಈ ಥರ ವ್ಯಕ್ತಿಗಳನ್ನು ನಾನು ಇಷ್ಟಪಡಲ್ಲ. ಆ್ಯಂಡ್ ನಾನು ಹೋಗಿದ್ದು ನಾನು ಮೆಚ್ಚಿಸ್ಕೊಳ್ಳೋದಕ್ಕೆ, ಅವ್ರಿಗೆ ಮೆಚ್ಚಿಸ್ಬೇಕಂತ ಇಲ್ಲ. ನಾನು ಹೋಗ್ಬಿಟ್ಟು ಅವ್ರ ಹತ್ರ ನಾನೇನು ಹೇಳಿರಲಿಲ್ಲ ನಾನು ಈ ಫೀಲ್ಡಲ್ಲಿ ಇದ್ದೀನಿ, ಆ ಫೀಲ್ಡಲ್ಲಿ ಇದ್ದೀನಿ ಅಂತ. ಬಿಕಾಸ್ ಫ್ರೆಂಡ್ಸಿಗೆ ಗೊತ್ತಿದೆ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ ಆ್ಯಂಕರಿಂಗ್ ಮಾಡುವಂಥದ್ದು, ಬಟ್ ಏನೋ ಒಂದು ಮಾಡೋವಂಥದ್ದು ನೋಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅವರು ಗಾಸಿಪ್ ಮಾಡ್ಬೇಕಾದ್ರೆ ಇವ್ರು ಕೇಳಿರೋ ಅಂಥದ್ದು, ಇವರು ಫುಲ್ ಡೀಟೇಲಾಗಿ ಕೇಳಿದರೆ ಅದೇನು ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಇದೆಲ್ಲ ವಿಷಯ ಗೊತ್ತಾದ್ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಕ್ಸಾಮ್ಸ್ ಟೈಮಲ್ಲಿ ಇನ್ನೇನು ಎಕ್ಸಾಮ್ ನಿಯರ್ ಬಂತು, ಹಾಲ್ ಟಿಕೆಟ್ ಕೊಡಲ್ಲ, ಮತ್ತೆ ನನ್ನ ಶಾರ್ಟೇಜ್ ಆಗಿದೆ. ಅದು ನಂದು 2 ಸಬ್ಜೆಕ್ಟ್ ಶಾರ್ಟೇಜ್ ಆಗಿದ್ದು. ಅದು ಯಾಕಂತ ಹೇಳಿದ್ರೆ ನನ್ನ ಕ್ಲಾಸ್ ಟೀಚರ್ ಒಂದು ಸಬ್ಜೆಕ್ಟು ಶಾರ್ಟೇಜ್ ಆಗಿತ್ತು. ಇನ್ನೊಂದು ನಮ್ಮ ಕ್ಲಾಸ್ ಟೀಚರ್ ಸ್ಟಾಫಲ್ಲಿ ಇನ್ನೊಬ್ರು ಪಕ್ಕ ಕುತ್ಕೊತಾರೆ ಟೀಚರು. ಸೊ ಅವ್ರದ್ದು ಸಬ್ಜೆಕ್ಟು ಒಂದು ಶಾರ್ಟೇಜ್ ಆಗಿತ್ತು. ಯಾಕಂತ ಹೇಳಿದ್ರೆ ಪಕ್ಕ ಇರ್ತಾರೆ ಅಲ್ವಾ, ಡೀಲ್ ಮಾಡ್ಕೊಂಡಿದ್ದಾರೆ, ಶಾರ್ಟೇಜ್ ಮಾಡೋಣ, ಟಾರ್ಗೆಟ್ ಮಾಡ್ಕೊಳ್ಳೋಣ, ಈ ಥರ ಇವ್ನಿಗೆ ಇದು ಮಾಡ್ಕೊಬೋದು, ನಾವು ಕೈಯಲ್ಲಿ ಹಿಂಗೆ ಗಿರ್ಗಿಟ್ಲೆ ಆಡಿಸ್ಬೋದು ಅಂತ ಟಾರ್ಗೆಟ್ ಮಾಡಿಕೊಂಡು. ನಂದು ಇಂಟೆನ್ಷನ್ ನಂದು ಈಗ ಯೂಶಲಿ ಎಲ್ರಿಗೂ ಬರುತ್ತಿತ್ತು, ಎಲ್ರಿಗೂ ಅನ್ಸುತ್ತೆ ಇದು, ಅಟೆಂಡೆನ್ಸ್ ಶಾರ್ಟೇಜ್ ಆದರೆ ಎಲ್ಲ ಸಬ್ಜೆಕ್ಟಲ್ಲೂ ಶಾರ್ಟೇಜ್ ಆಗಬೇಕು. 2 ಸಬ್ಜೆಕ್ಟಲ್ಲಿ ಶಾರ್ಟೇಜ್ ಆಗೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಸೊ ಶಾರ್ಟೇಜ್ ಆಗಲ್ಲ 2 ಸಬ್ಜೆಕ್ಟಲ್ಲಿ, ಅವರೇ ಬೇಕು ಅಂತ ಮಾಡಿರ್ತಾರೆ. ಅಟ್ಲೀಸ್ಟ್ ಶಾರ್ಟೇಜ್ ಆಗೋಗಿದ್ರೆ ಎಲ್ಲ ಸಬ್ಜೆಕ್ಟಲ್ಲೂ ಶಾರ್ಟೇಜ್ ಆಗಬೇಕಿತ್ತು. ಇವು ನನ್ನ ಕ್ವೆಶನ್ಸ್. ಸೊ ಬಿಟ್ಟಾಕ್ತೆ. ಆ್ಯಂಡ್ ಎಕ್ಸಾಮ್ಸ್ ನಿಯರ್ ಟೈಮಲ್ಲಿ ನನ್ನ ಅಮ್ಮನ ಕರೆಸಿದ್ರು. ಬಿಕಾಸ್ ನನ್ನ ಕ್ಲಾಸ್ ಟೀಚರು ಎಲ್ಲರೂ ಮುಂದೆ ಸ್ಕೋಪ್ ತೊಗೊಬೇಕಿತ್ತು. ದರ್ಶನ್ ಶೆಟ್ಟಿ ನನ್ನ ಹ್ಯಾಂಡ್ ಓವರಲ್ಲಿ ಇದ್ದಾನೆ ಅಂತ ಒಂದು ಬಿಲ್ಡಪ್ ತೊಗೊಬೇಕಿತ್ತು ಅಂತ ಅನಿಸುತ್ತೆ ಅವರು. ಸೊ ಹಾಗಾಗಿ ಪೇರೆಂಟ್ಸ್ನ ಕರೆಸಿದ್ರು ನಮ್ಮ ಅಮ್ಮನ. ಅದೇ ಸೈಡ್ ನಾವು ಹಾಲ್ ಟಿಕೆಟ್ ಕೊಡಲ್ಲ, TC ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಅಮ್ಮ ಶಿ ಸ್ಟಾರ್ಟೆಡ್ ಟು ಕ್ರೈಯಿಂಗ್. ನನಗೆ ಅಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಬಿಕಾಸ್ ನಾನು ಇನ್ನೂ ಎಕ್ಸಾಮ್ ಬರ್ದಿಲ್ಲ. ನಾನು ಎಕ್ಸಾಮ್ ಕತೆ ಏನಾಗ್ಬಿಡುತ್ತೋ ಗೊತ್ತಿಲ್ಲ. ಆಮೇಲೆ ನಿಜವಾಗ್ಲೂ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಸುಮ್ಮನೆ ನಾನು ಲೈಫ್ ಸ್ಪೈಲ್ ಮಾಡ್ಕೊಬೇಕಾಗುತ್ತೆ. ಬಾಯಿ ಮುಚ್ಕೊಂಡು ನಿಂತಿದ್ದೆ. ಎಕ್ಸಾಮ್ ಮುಗೀತು. ಎಕ್ಸಾಮಲ್ಲಿ ಬೇಕಂತಾನೆ ನಾನು ಚೆನ್ನಾಗಿ ಮಾಡಿಲ್ಲ. ಪಾಸ್ ಆಗೋಕ್ಕೆ ಎಷ್ಟು ಬೇಕು ಅಷ್ಟು ಬರ್ತಿದ್ದೆ. ನಾನು ಎಷ್ಟು ಬೇಕು ಅಷ್ಟೇ ಬರ್ತಿದ್ದೆ.
ಆಮೇಲೆ ಅಂದ್ರೆ ಬೇರೆ ಸಬ್ಜೆಕ್ಟ್ ಎಲ್ಲ ಚೆನ್ನಾಗಿ ಬರ್ತಿದೆ, ಆ 2 ಸಬ್ಜೆಕ್ಟಲ್ಲಿ ಮಾತ್ರ ಪಾಸ್ ಆಗೋದಕ್ಕೆ ಎಷ್ಟು ಬೇಕು ಅಷ್ಟೇ ಬರ್ತಿದೆ. ಆ್ಯಂಡ್ ರಿಸಲ್ಟ್ ಯಾಕಂದ್ರೆ ನಮ್ಮ ಕಾಲೇಜ್ ಮುಗ್ದಾದ್ಮೇಲೆ ಒಂದು 3 to 4 days ಅಷ್ಟೇ ಹಾಲಿಡೇ ಕೊಟ್ಟಿದ್ದು. ಸೊ ತಿರ್ಗಾ ಮಂಡೆಯಿಂದ ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತು. ಸ್ಯಾಟರ್ಡೆ ಪೇರೆಂಟ್ಸ್ನ ಕರೆಸಿದ್ರು. ನಾನು ಅವಾಗ ನಮ್ಮ ಅಪ್ಪನ ಕರ್ಕೊಂಡೋದೆ. ಅವಾಗ ಹೇಳಿದ್ರು, ನಿಮ್ಮ ಮಗಂಗೆ ನಾವು ಟಿ ಸಿ ಕೊಟ್ಬಿಡ್ತೀವಿ, ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ನಂಗೆ ಫುಲ್ ಖುಷಿ ಅವಾಗ, ಅಯ್ಯೋ ಟಿ ಸಿ ಕೊಡ್ತಾ ಇದಾರಲ್ಲ ಅಂತ. ಆಮೇಲೆ ನಮ್ಮಪ್ಪ ಸ್ವಲ್ಪ, ನಮ್ಮ ಅಪ್ಪಂಗೂ ಖುಷಿನೇ ಇರುತ್ತೆ ಮೇ ಬಿ. ಆ್ಯಂಡ್ ಸುಮ್ಮನೆ ಆದರೂ ಆಮೇಲೆ ಎಲ್ಲ ಟೀಚರ್ಸು ಬಂದು ರೂಮ್ ಒಳಗಡೆ ಕುತ್ಕೊಂಡ್ರು. ಸೊ ಯೂಶಲಿ ಹಂಗೆ ಪೇರೆಂಟ್ಸ್ ಮೀಟಿಂಗ್ ಮಾಡೋದಂತ ಅನ್ಸುತ್ತೆ ಅಲ್ಲಿ, ಗೊತ್ತಿಲ್ಲ. ಎಲ್ಲ ಲೆಕ್ಚರರ್ಸು ಬಂದರು, ಒಳಗಡೆ ಕುತ್ಕೊಂಡ್ರು. ಆ್ಯಂಡ್ ಕಾನ್ವರ್ಸೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಪ್ಪ ದರ್ಶನ್, ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿ ಮಾಡಿದೆ, 2 ಸಬ್ಜೆಕ್ಟ್ ಏನಾಯಿತು, ಯಾಕೆ ಅರ್ಥ ಆಗಿಲ್ವಾ, ಹಿಂಗೆ ಮಾಡಿದ್ರೆ ಹೆಂಗೆ ಫ್ಯೂಚರಲ್ಲಿ, ನೀನು ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ ಮಾಡ್ತಿದ್ಯಾ, ಒಳ್ಳೊಳ್ಳೆ ಇದರಲ್ಲಿ ಇದೆಯಾ, ಒಳ್ಳೊಳ್ಳೆ ವರ್ಕ್ ಮಾಡ್ತೀಯಾ, ಅರ್ನ್ ಮಾಡ್ತೀಯಾ, ಅಷ್ಟೆಲ್ಲ ಟ್ಯಾಲೆಂಟ್ ಇದೆ, ಇದಕ್ಕೂ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡು ಅಂತ ಹೇಳಿದ್ರು ಬೇರೆ ಲೆಕ್ಚರರ್ಸ್. ಓಕೆ, ಸೊ ನನ್ನ ಕ್ಲಾಸ್ ಟೀಚರು ಎಂಥವ್ರು ಅಂತ ಹೇಳಿದ್ರೆ, ಇನ್ನೊಂದು ಆ ಒಂದು ಕಾನ್ವರ್ಸೇಷನ್ಸಲ್ಲಿ, ಆ ಒಂದು ಮೀಟಿಂಗಲ್ಲಿ ಒಂದು ಕ್ವೆಶನನ್ನು ಒಂದು ಮಾತು ಹೇಳ್ತಾರೆ. ಮ್ಯಾಮ್, ಇವನು ನಾನು ಸ್ಟೇಟಸ್ ನೋಡ್ತೀನಿ ಅಂತ ನನ್ನ ಸ್ಟೇಟಸ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾನೆ, ನೆನ್ನೆ ತಾನೇ ಯಾವುದೋ ಆಂಕರಿಂಗ್ ಮುಗಿಸ್ಕೊಂಡ್ ಬಂದಿದ್ದಾನೆ, ಸ್ಟೇಟಸಲ್ಲಿ ನೋಡಿದೆ ಅಂತ ಹೇಳ್ತಾರೆ. ಹೆಂಗಿದು? ವಾಟ್ ಶೀ ಸೆಡ್ ಸ್ಟಾರ್ಟಿಂಗಲ್ಲಿ ಹೇಳಿದ್ರು, ನಾನು ಸ್ಟೇಟಸ್ ನೋಡ್ತೀನಿ ಅಂತ ಮ್ಯಾಮ್ ನನ್ನ ಸ್ಟೇಟಸ್ನೇ ಬ್ಲಾಕ್ ಮಾಡಿಬಿಟ್ಟಿದ್ದಾನೆ, ಹೈಡ್ ಮಾಡಿ ಹಾಕ್ತಾನೆ, ನಾನು ನೆನ್ನೆ ತಾನೇ ಅವ್ನ ಸ್ಟೇಟಸಲ್ಲಿ ನೋಡಿದೆ, ಆಂಕರಿಂಗ್ ಮುಗಿಸ್ಕೊಂಡ್ ಬಂದಿದ್ದಾನೆ. ಅಲ್ಲ, ಅಟ್ಲೀಸ್ಟ್ ಲಾಜಿಕಲಿ ಥಿಂಕ್ ಮಾಡ್ಬೇಕಲ್ವಾ? ನಿನ್ನೆ ತಾನೇ ನನ್ನ ಸ್ಟೇಟಸ್ ನೋಡಿದ್ದಾರೆ ಅಂತ ಹೇಳ್ತಾರೆ, ಬ್ಲಾಕ್ ಮಾಡಿದ್ದಾನೆ ಅಂತ ಹೇಳ್ತಾರೆ, ಯಾವ ಮಾತು ನಂಬೋದು ಅಲ್ವಾ? ಸೊ ನಮ್ಮ ಅಪ್ಪಂಗೆ ಗೊತ್ತಾಯ್ತಂತ ಅನ್ಸುತ್ತೆ. ನಮ್ಮ ಅಪ್ಪಂಗೆ ಗೊತ್ತು ಸ್ಟೇಟಸ್ ನೋಡಿದ್ದಾರೆ ಅಂತ. ಅವ್ರು ಹೇಳಿದ್ರು, ಮೊನ್ನೆ ತಾನೇ ಸ್ಟೇಟಸ್ ನೋಡಿದ್ದಾರೆ, ಏನ್ ಸುಮ್ಮನೆ ಈ ಥರ ಸುಳ್ಳು ಹೇಳ್ತಾ ಇದಾರೆ ಅಂತ. ಸೊ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಅಪ್ಪಂಗೆ, ಓ ಬಿಡು, ಇವರು ನಾಟಕ ಮಾಡ್ತಾ ಇದ್ದಾರೆ, ಮೇ ಬಿ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ನನ್ನ ಮಗನ, ಇದೆಲ್ಲ ಸರಿ ಹೋಗಲ್ಲ ಈ ಕಾಲೇಜಲ್ಲಿ ಇರ್ಸಿದ್ರೆ ಅಂತ. ಆಮೇಲೆ ಅಪ್ಪನ ಕೇಳಿದ್ರು, ನೋಡಿ ಯೋಚನೆ ಮಾಡು, ಇದೇ ಕಾಲೇಜಲ್ಲಿ ಓದಂಗಿದ್ರೆ ಓದು, ಕಷ್ಟ ಸುಖನ ಮುಂದುವರ್ಸ್ಕೊಂಡು ಹೋಗು ಅಂತ. ಆ್ಯಂಡ್ ನನಗೆ ಯಾಕೋ ಇಷ್ಟ ಆಗಿಲ್ಲ. ಇನ್ನೊಬ್ರು ಹೊಸಬ್ರು ಮ್ಯಾಮ್ ಬಂದಿದ್ರು ಕೆಮಿಸ್ಟ್ರಿಗೆ. ಸೊ ಅವರು ಇಂಟಿಗ್ರೇಟೆಡ್ ಕ್ಲಾಸಿಗೆ ತಗೊಂತಿದ್ರು. ಸೊ ಅವರು ನನ್ನನ್ನು ಕರೆದ್ಬಿಟ್ಟು ಹೇಳಿದ್ರು, ನೋಡಪ್ಪ, ನೀನು ಒಬ್ಬನಿಗೆ ಅಲ್ಲ, ಇವು ತುಂಬಾ ಜನಕ್ಕೆ ಈ ಪರ್ಟಿಕ್ಯುಲರ್ ಈ ಮ್ಯಾಮ್ ಈ ಥರ ಮಾಡ್ತಾರಂತೆ. ಸೊ ಯಾವುದಕ್ಕೂ ನೀನು ಐ ಥಿಂಕ್ ಸ್ಕಿಪ್ ಮಾಡಿ ಮುಂದೆ ಹೋದ್ರೆ ನಿನ್ನ ಲೈಫ್ ತುಂಬ ಚೆನ್ನಾಗಿರ್ಬೋದು. ಒಂದ್ಸಲ ಕೂತ್ ಯೋಚನೆ ಮಾಡು, ನಾನು ಹೇಳ್ತಿದ್ದೀನಿ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ, ನಿನ್ನ ಮನ್ಸಿನ ಮಾತು ಕೇಳು, ನಿನ್ಗೆ ಎಲ್ಲಿ ಹೋದ್ರೆ ನಿನ್ಗೆ ಖುಷಿಯಾಗಿರ್ತೀಯ, ಸೊ ಆ ಕಾಲೇಜ್ನ ಹೋಗಿ ಚೂಸ್ ಮಾಡು. ಬಟ್ ಇಲ್ಲಂತೂ ಇರಬೇಡ, ಯಾಕಂತ ಹೇಳಿದ್ರೆ ನೀನು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಮೇ ಬಿ ನೀನು ಸ್ವಲ್ಪ ಫೇಲ್ಯೂರ್ ಕಾಣ್ಬೋದು ಇದೇ ಕಾಲೇಜಲ್ಲಿ ಇದ್ರೆ ಅಂತ ಹೇಳಿದ್ರು. ಸೊ ಐ ಸ್ಕಿಪ್ ದ ಕಾಲೇಜ್. ಮಂಡೆಯಿಂದ ಕಾಲೇಜ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. 2 ತಿಂಗಳಾದ್ರೂ ಕಾಲೇಜಿಗೆ ಬರಲಿಲ್ಲ, ಬಿಕಾಸ್ ನನಗೆ ಇಷ್ಟ ಇಲ್ಲ. 2 ತಿಂಗಳಾದ್ಮೇಲೆ ಟಿ ಸಿ ಇಸ್ಕೊಳ್ಳೋದಕ್ಕೆ ಬಂದೆ. ಮ್ಯಾಮ್ ಕ್ಲಾಸ್ ಟೀಚರ್ ಅಲ್ಲೇ ಕೂತಿದ್ರು, ನೋಡಿ ಸ್ಮೈಲ್ ಮಾಡಿದ್ರು, ಯಾಕಂದ್ರೆ ಅವ್ರ ತಪ್ಪ ಅವ್ರಿಗೆ ಅರಿವಾಗಿತ್ತಂತ ಅನ್ಸುತ್ತೆ ಆ ಮೂಮೆಂಟಲ್ಲಿ. ಸೊ ಮ್ಯಾಮ್ ನೋಡಿದ್ರು, ಸ್ಮೈಲ್ ಮಾಡಿದ್ರು, ನಾನು ಸ್ಮೈಲ್ ಮಾಡಿದೆ, ಹೋದೆ, ಟಿ ಸಿ ಇಸ್ಕೊಂಡು ಬಂದೆ. ಸೊ ಅಲ್ಲಿಗೆ ಆ ಕಾಲೇಜ್, ಫಸ್ಟ್ ಇಯರ್ ಕಾಲೇಜ್ದು ಜರ್ನಿ ಮುಗೀತು. ಆ್ಯಂಡ್ ಸೆಕೆಂಡ್ ಇಯರ್ ಕಾಲೇಜ್ಗೆ ಹೋದು ಜಾಯ್ನ್ ಆದೆ. ಸೊ ನನ್ನ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ನನ್ನ ಜರ್ನಿ ಹೇಳೋದಾದರೆ ಇಟ್ಸ್ ಫ್ಯಾಂಟಾಸ್ಟಿಕ್ ಅಂತಲೇ ಹೇಳ್ಬೋದು. ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟೊಂದು ಎಂಜಾಯ್ ಮಾಡ್ತೀನಿ ಅಂತ. ಅಲ್ಲಿರೋ ಪ್ರತಿಯೊಂದು ಲೆಕ್ಚರರ್ಸ್ ತುಂಬಾ ಒಳ್ಳೆ ವ್ಯಕ್ತಿಗಳು, ನಿಸ್ವಾರ್ಥಿಗಳು ಅಂತಲೇ ಹೇಳ್ಬೋದು. ಅವರು ಪ್ರತಿಯೊಬ್ಬರು ತನ್ನ ಮಕ್ಕಳಂತೆ ಟ್ರೀಟ್ ಮಾಡ್ತಾರೆ ರೂರಲ್ ಕಾಲೇಜಲ್ಲಿ. ಸೊ ಅವ್ರ ಮಕ್ಕಳಂತೆ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಪದೇ ಪದೇ ಹೇಳ್ಕೊಟ್ಟು ಅರ್ಥ ಮಾಡಿಸ್ತಾರೆ. ಅದು ಒಂದು ಸಂಸ್ಥೆ ಆಗಿರ್ಬೋದು, ಬಟ್ ಆ ಒಂದು ಕಾಲೇಜಲ್ಲಿ ತುಂಬ ಚೆನ್ನಾಗಿ ಒಂದು ಎಜುಕೇಷನ್ ಇದೆ. ಸೊ ಒಂದು ಬೆಸ್ಟ್ ಕಾಲೇಜ್ ಅಂತಲೇ ಹೇಳ್ಬೋದು. ಎಲ್ಲೋ ಲಕ್ಷಾನುಗಟ್ಟಲೆ ಹೋಗಿ ಫೀಸ್ ಕಟ್ಟು ಓದೋಕ್ಕಿಂತ ಈ ಕಾಲೇಜಿಗೆ ಬಂದು ಓದಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಅ ಗುಡ್ ಎಜುಕೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾವ ಟೀಚರ್ಸ್ಗೂ ನಾನು ಟಾರ್ಗೆಟ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಟಾರ್ಗೆಟ್ ಅನ್ನೋ ಪದನೇ ಮರ್ತುಬಿಟ್ಟಿರ್ತಾರೆ. ಯಾಕಂದ್ರೆ ನಿಸ್ವಾರ್ಥಿಗಳು ಅವರೆಲ್ಲ, ಟಾರ್ಗೆಟ್ ಅಂತ ಯಾರನ್ನೂ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಈ ಥರ ಒಂದು ಒಳ್ಳೊಳ್ಳೆ ನಾವು ಕೆಲಸಗಳು ಮಾಡ್ತಿದ್ರೆ, ಏನು ಈ ಥರ ಇಂಡಸ್ಟ್ರಿಲಿ ಇದ್ದೀವಿ, ಈ ಥರ ಒಂದು ಟ್ಯಾಲೆಂಟ್ ಇದೆ ನಮಗೆ ಅಂತ ಹೇಳಿದ್ರೆ ಅವರು ಅದನ್ನು ಪುಷಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಅವ್ರು ಅದನ್ನು ಮೇಲ್ ತೊಗೊಂಬರೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಸೆಕೆಂಡ್ ಪಿ ಯು ಅಲ್ಲಿ ಹೆಂಗಂದರೆ ನಮ್ಮೆಲ್ಲ ಲೆಕ್ಚರರ್ಸ್ಗೂ ಇಷ್ಟ ಆಯಿತು ನಾನು ಆ್ಯಂಕರಿಂಗ್ ಮಾಡಬೇಕು ಆ ಕಾಲೇಜಲ್ಲಿ ಅಂತ. ಬಿಕಾಸ್ ನಾನು ಆ್ಯಂಕರಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲಿ. ನನಗೆ ತುಂಬ ಶೆಡ್ಯೂಲ್ಸ್ಗಳು, ಕಂಟಿನ್ಯೂಸ್ ಶೂಟ್ಸ್ಗಳಿತ್ತು. ಯಾಕಂದರೆ ಅಗ್ರಿಮೆಂಟ್ ಆಗಿಬಿಟ್ಟು ಕೆಲವೊಂದು ಶೋಸ್ಗಳಲ್ಲಿ ನನಗೆ. ಸೊ ಹಂಗಾಗಿ ಕಂಟಿನ್ಯೂಸ್ ಶೂಟ್ಸ್ಗಳಿತ್ತು. ನಾನಲ್ಲಿ ಅವ್ರದ್ದು ಕಾಲೇಜಲ್ಲಿ ಪ್ರೋಗ್ರಾಮ್ ಇರೋ ದಿನನೇ ನಂದು ಏನಾದರೂ ಪ್ರೋಗ್ರಾಮ್ ಇರ್ತಿತ್ತು. ಸೊ ಹಂಗಾಗಿ ಆ್ಯಂಕರಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಲಾಸ್ಟ್ ಆ್ಯನ್ಯುವಲ್ ಡೇಲಿ ಒಂದು 1.5 hour ಹೋಗ್ಬಿಟ್ಟು ಆ್ಯಂಕರಿಂಗ್ ಮಾಡ್ಕೊಬಿಟ್ಟು ಬಂದೆ. ಅದು ಮಧ್ಯಾಹ್ನ ಹೋಗಿದ್ದಿದ್ದು. ಸ್ಕೂಲ್ ಡೇಗೆ ಕಾಲೇಜ್ ಡೇಗೆ ನಾನು ಮಧ್ಯಾಹ್ನ ಹೋಗಿದ್ದಿದ್ದು. ಹೋಗ್ಬಿಟ್ಟು ಮಾಡ್ಕೊಬಿಟ್ಟು ಬಂದೆ. ಅಲ್ಲಿರೋ ಲೆಕ್ಚರರ್ಸ್ ಎಲ್ಲರೂ ಮುಂದೆ ಕೂತಿದ್ದು. ಸೊ ಎಲ್ಲರೂ ಮುಂದೆನೂ ಹಾಸ್ಟ್ ಮಾಡಿದೆ. ಎಲ್ರಿಗೂ ಖುಷಿ ಕೊಡ್ತು ಅಂತ ಅನ್ಕೊತೀನಿ. ಆ್ಯಂಡ್ ನನಗೂ ಖುಷಿ ಕೊಡ್ತು, ಅಟ್ಲೀಸ್ಟ್ ಅವ್ರ ಕೊನೆ ಆಸೆ ಈಡೇರಿಸ್ದಂಗೆ ಆಯಿತು ಅಲ್ಲಿ ಅಂತ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಕ್ಲಾಸ್ ಟೀಚರಲ್ಲಿ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ತಮ್ಮ ಒಂದು
ಕ್ಲಾಸ್ ಸ್ಟೂಡೆಂಟ್ಸ್ಗಳನ್ನ ಹೆಂಗೆ ನೋಡ್ಕೊಬೇಕು ಆ ವೇ ಅಲ್ಲಿ ನೋಡ್ಕೊತಾ ಇದ್ರು. ಬಟ್ ತುಂಬಾ ಸ್ಟ್ರಿಕ್ಟು ನಮ್ಮ ಕ್ಲಾಸ್ ಟೀಚರು, ಬಟ್ ಅಷ್ಟೇ ಸಾಫ್ಟ್ ಪರ್ಸನ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಪುಷ್ಪಲತಾ ಮ್ಯಾಮು ಅಷ್ಟೇ ಕನ್ನಡ ತೊಗೊತಿದ್ರು. ಸೊ ಅವರು ಅಷ್ಟೇ ನನ್ನ ಜೊತೆ ನಾವು ಪುಷ್ಪಲತಾ ಮ್ಯಾಮ್ ಸ್ವಲ್ಪ ಆನ್ಲೈನ್ ಚಾಟಿಂಗೇ ಜಾಸ್ತಿ, ಕ್ಲಾಸಲ್ಲಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಕಾಲಲ್ಲಿ ಮಾತಾಡೋವಂಥದ್ದು, ವಾಟ್ಸಪ್ಪಲ್ಲಿ ಮಾತಾಡುವಂಥದ್ದು. ಸೊ ಈ ರೀತಿ ಜಾಸ್ತಿ ಕಾನ್ವರ್ಸೇಷನ್ ಇದ್ದು ನನ್ನ ಕನ್ನಡ ಟೀಚರ್ ಜೊತೆ. ಆಮೇಲೆ ನನ್ನ ಇಂಗ್ಲೀಷ್ ಟೀಚರು ಅಷ್ಟೇ ಪ್ರತಿಯೊಂದಕ್ಕೂ ನನ್ನ ಜೊತೆ ಇಂಗ್ಲೀಷಲ್ಲೇ ಮಾತಾಡೋರು. ಆವಾಗ ನಮ್ಮ ಕ್ಲಾಸವ್ರು ಎಲ್ಲರೂ ಅನ್ಕೊತಿದ್ರು, ಸೊ ಇನ್ನು ಇಂಗ್ಲೀಷಲ್ಲೆಲ್ಲ ಫಾಸ್ಟ್ ಇದ್ದಾನೆ ಹಂಗೆ ಹಿಂಗೆ ಅಂತ. ಇನ್ನೊಂದು, ನಾನು ಕಾಲೇಜಿಗೆ ಯಾವಾಗಲೂ ಲೇಟಾಗಿ ಹೋಗ್ತಿದ್ದೆ. ಫಸ್ಟ್ ಪೀರಿಯಡ್ ಇದ್ದಿದ್ದೆ ನಮ್ಮದು ಮ್ಯಾಥ್ಸ್ ಪೀರಿಯಡು, ಸೊ BVR ಸರ್ ಅಂತ. ಸೊ ಎಷ್ಟೇ ಲೇಟಾಗಿ ಹೋದ್ರು ಏನೂ ಬೈತಿರ್ಲಿಲ್ಲ. ಶಾಲೆ ಗೆಟಿನ್ ಸರ್ ಅಂತ ಹೇಳಿದ್ರೆ ಬಾ ಒಳಗಡೆ ಅಂತ ಹೇಳೋರು, ಕೂರಿಸ್ಕೊಳ್ಳೋರು, ಏನು ಕೇಳ್ತಿರ್ಲಿಲ್ಲ. ಅಂದರೆ ಆರಾಮಾಗಿ ಪಾಠ ಮಾಡೋರು. ಬಟ್ ಇನ್ನು ಯಾಕಂದರೆ ಟ್ರಾವೆಲ್ ಮಾಡೋರು, ಅಕಸ್ಮಾತ್ ನಾನು ಶೂಟಲ್ಲಿ ಇರೋದ್ರಿಂದ ನಾನು ಬೆಂಗಳೂರಿಂದ ಕೆಲವು ಸಲ ಬರ್ತಿದ್ದೆ ಕಾಲೇಜಿಗೆ. ಸೊ ಐ ಥಿಂಕ್ ಅವ್ರಿಗೆ ಗೊತ್ತಿತ್ತು ಅಂತ ಅನ್ಸುತ್ತೆ. ಸೊ ಹಂಗಾಗಿ ಏನು ಕ್ವೆಶನ್ಸ್ ಮಾಡ್ತಿರ್ಲಿಲ್ಲ. ಎಲ್ಲ ಲೆಕ್ಚರರ್ಸ್ ಅಷ್ಟೇ, ನಮ್ಮ ಕಂಪ್ಯೂಟರ್ ಮ್ಯಾಮು ಮಂಜುಳಾ ಮ್ಯಾಮ್ ಆದರೂ ಆಗಿರ್ಬೋದು. ಸೊ ಅವರು ಅಷ್ಟೇ ತುಂಬ ಫ್ರೆಂಡ್ಲಿ ಆ್ಯಂಡ್ ಚೆನ್ನಾಗಿ ಪಾಠ ಮಾಡ್ತಿದ್ರು. ಆ್ಯಂಡ್ ಅವ್ರ ಕ್ಲಾಸ್ ಸ್ವಲ್ಪ ಕೇಳೋದಕ್ಕೆ ಆಗಿಲ್ಲ ನನ್ನ ಶೂಟ್ಸ್ಗಳಲ್ಲಿ. ಸೊ ಐ ಮಿಸ್ ಸರ್. ಆ್ಯಂಡ್ ಎಲ್ಲ ಕಾಲೇಜ್ ಲೆಕ್ಚರರ್ಸ್ನ ನಾನು ನಮ್ಮ ಕಾಲೇಜ್ ಲೆಕ್ಚರರ್ಸ್ನ ನಾನು ಮಿಸ್ ಮಾಡ್ಕೊತೀನಿ. ಸಚ್ ಅ ವಂಡರ್ಫುಲ್ ಜರ್ನಿ. ದ್ವಿತೀಯ PUC ಅನ್ನೋದು ನನಗೆ ಒಂದು ಟರ್ನಿಂಗ್ ಪಾಯಿಂಟ್. ಸೊ ಚೆನ್ನಾಗಿತ್ತು ಈ ಒಂದು ಕಾಲೇಜ್ ಜರ್ನಿ ನನಗೆ. ಬಟ್ ಫಸ್ಟ್ ಇಯರ್ ಅನ್ನೋ ಒಂದು ನೆಗೆಟಿವ್ ಅಷ್ಟೇ. ಬಟ್ ಸೆಕೆಂಡ್ ಇಯರ್ ಇಟ್ಸ್ ಅ ಪಾಸಿಟಿವ್ ವೈಬ್ ಕೊಟ್ಟಂತಹ ಜರ್ನಿ ನನಗೆ. ಬಟ್ ಅಲ್ಲಿರೋ ಫ್ರೆಂಡ್ಸ್ ಕುಸುಮ ಆಗಿರ್ಬೋದು ಆ್ಯಂಡ್ ಕಿರಣ್ ಆಗಿರ್ಬೋದು. ಸೊ ಇವರಿಬ್ರು ನಾನು ತುಂಬ ಮಿಸ್ ಮಾಡ್ಕೊತೀನಿ. ಅವರು ಐ ಥಿಂಕ್ ಈ ವಿಡಿಯೋ ನೋಡ್ತಿರ್ತಾರೆ ಅಂತ ಅನ್ಕೊತೀನಿ. ಸೊ ವಂಡರ್ಫುಲ್ ಜರ್ನಿ. ಸಂಗೀತ ಅವ್ರ ಜೊತೆ ಸ್ಟೇಜನ್ನು ಶೇರ್ ಮಾಡ್ಕೊಂಡಿದ್ದು ನನಗೆ ತುಂಬ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್. ಆ್ಯಂಡ್ ಕ್ಯಾರವನ್ ಎಕ್ಸ್ಪೀರಿಯನ್ಸ್ ಅಂತ ಆಗುತ್ತೆ ನನ್ನ ಒಂದು ಆ್ಯಂಕರಿಂಗ್ ಜರ್ನಿಯಲ್ಲಿ. ಐ ನೆವರ್ ಎಕ್ಸ್ಪೆಕ್ಟೆಡ್. ಪ್ರತಿಯೊಬ್ಬರು ಆರ್ಟಿಸ್ಟು, ಕಲಾವಿದರ ಒಂದು ಕನಸು ಕ್ಯಾರವನಲ್ಲಿ ಅವರು ಟೈಮ್ಸ್ಗಳನ್ನು ಸ್ಪೆಂಡ್ ಮಾಡಬೇಕು ಅಂತ. ಬಟ್ ನಾನು ಈ ವಯಸ್ಸಲ್ಲೇ ಲಕ್ಸುರಿಯಸ್ ಆಗಿರೋಂಥ ಕ್ಯಾರವನ್ಸ್ಗಳಲ್ಲಿ ನನ್ನ ಒಂದು ಮೂಮೆಂಟನ್ನು ಶೇರ್ ಮಾಡಿಕೊಂಡೆ. ಕೂತೆ, ಮಲಗಿದೆ, ತಿಂದೆ, ಕ್ಯಾರವನಲ್ಲಿ ಎಂಜಾಯ್ ಮಾಡಿದೆ. ನನಗೆ ಆದಂತಹ ಒಂದು ಸಪ್ರೇಟ್ ಕ್ಯಾರವಾನ್. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಮೆಮೊರೇಬಲ್ ಆಗಿದೆ ಅದು ಲೈಫ್ ಟೈಮ್ ನನಗೆ. ಸಂಗೀತ ಶೃಂಗೇರಿ ಅವ್ರ ಫ್ಯಾನ್ಸ್ ಮೀಟಲ್ಲೇ ನನಗೂ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಾಗಿದ್ದು. ತುಂಬ ಜನ ಬಂದು ಫೋಟೋಸ್ಗಳು ತಕ್ಕೊಂಡೋದ್ರು, ಫುಲ್ ಖುಷಿ ಆಗೋಯ್ತು. ಸೊ ಅದೇ ಫ್ಯಾನ್ಸ್ ಮೂಮೆಂಟ್ ಅಂತ ಹೇಳಿದ್ರೆ ಸಂಗೀತ ಶೃಂಗೇರಿ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ಕೊಂಡಾಗ ಅಲ್ಲಿ ಬಂದು ತುಂಬ ಜನ ಫೋಟೋಸ್ ತಕ್ಕೊಂಡೋದ್ರಲ್ಲ, ದಟ್ಸ್ ದ ಮೆಮೊರೇಬಲ್ ಮೂಮೆಂಟ್. ಮೇನ್ ಒನ್ ಥಿಂಗ್, ಎಲ್ಲೂ ಕ್ಲಾಸಸ್ಗೆ ಹೋಗಬೇಡಿ. ಆ್ಯಂಕರಿಂಗ್ ನೀವು ಕಲಿಬೇಕು ಅಂತ ಹೇಳಿದ್ರೆ ಸೆಲ್ಫ್ ಆಗಿ ಕಲ್ತ್ಕೊಳ್ಳಿ. ಯಾಕಂತ ಹೇಳಿದ್ರೆ ಬೇರೆ ಹತ್ರ ಹೋಗಿ ಕಲ್ತ್ರೆ ಐ ಥಿಂಕ್ ಅರ್ಥ ಆಗಲ್ಲ. ಪಾಠಗಳು ಕಲಿಬೋದು, ಬಟ್ ನಮ್ಮಲ್ಲಿರೋ ಟ್ಯಾಲೆಂಟನ್ನು ಬೇರೆಯವ್ರಿಗೆ ಕಲಿಸ್ಕೊಡೋ ಅವಶ್ಯಕತೆ ಇಲ್ಲ. ಅದು ನಮ್ಮಿಂದನೇ ಬರಬೇಕಾಗಿರುವಂತಹ ಟ್ಯಾಲೆಂಟ್ಗಳು. ಸೊ ಬೇರೆ ಎಲ್ಲೂ ಕಲಿಬೇಡಿ, ಕೂತ್ಕೊಳ್ಳಿ, TV ಶೋಸ್ಗಳು ನೋಡಿ. ಒಂದು ಅನುಶ್ರೀ ಆಗಿರ್ಬೋದು ಆ್ಯಂಡ್ ಕೆಲವು ಜನ ಆ್ಯಂಕರ್ಸ್ಗಳಿದ್ದಾರೆ, ಟಾಪ್ ಆ್ಯಂಕರ್ಸ್ಗಳು, ಟೆಲಿವಿಷನ್ಸ್ ಆ್ಯಂಕರ್ಸ್ಗಳು. ಸೊ ಅವ್ರ ಜೊತೆ ಅವ್ರದ್ದು ನೋಡ್ತಾ ನೋಡ್ತಾ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅವ್ರು ಹೆಂಗೆ ಹೇಳ್ತಾರೆ ಸೊ ಅವೆಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆ್ಯಂಕರಿಂಗಲ್ಲಿ ನಿಮಗೆ ಡಿಫ್ರೆಂಟ್ ವೇಸ್ಗಳಿದೆ. ಶೋಸ್ಗಳ ಆ್ಯಂಕರ್ ಆಗಿರ್ಬೋದು, ಅಥವಾ ಈ ಪೊಲಿಟಿಷಿಯನ್ಸ್ ಆ್ಯಂಕರ್ಸ್ಗಳಾಗಿರ್ಬೋದು, ಆ್ಯಂಡ್ ಪರ್ಟಿಕ್ಯುಲರಿ ನ್ಯೂಸ್ ಚಾನಲ್ ಆ್ಯಂಕರ್ಸ್ಗಳಾಗಿರ್ಬೋದು, ಪಾಡ್ಕಾಸ್ಟ್ ಆ್ಯಂಕರ್ಸ್ಗಳಾಗಿರ್ಬೋದು. ಸೊ ಈ ರೀತಿ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಕರಿಂಗ್ ಫೀಲ್ಡ್ಸ್ ಇದೆ. ಸೊ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನು ಚೂಸ್ ಮಾಡಿ. ನಾನು ಮೀಡಿಯಾ ಟೀಮ್ ಬಿಟ್ಟು ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ತೊಗೊಂಡಿದ್ದೀನಿ. ಸೊ ಐ ಥಿಂಕ್ ನನಗೆ ಎಲ್ಲಿ ಕಷ್ಟ ಅಂತ ಅನಿಸಿಲ್ಲ. ಇಟ್ ವಿಲ್ ಬಿ ಅ ವೆರಿ ಈಸಿ. ಕಲಿತ್ರೆ ಐ ಥಿಂಕ್ ಇಟ್ ವಿಲ್ ಬಿ ಅ ವೆರಿ ಈಸಿ. ಎಸ್, ಬರೋರಿಗೆ ಅದೇ ಹೇಳಿಲ್ವಾ, ಸೆಲ್ಫ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್. ಬಟ್ ಆಪರ್ಚುನಿಟೀಸ್ ತುಂಬ ಕಷ್ಟ ಇರುತ್ತೆ. ನಿಮ್ಮ ಲಕ್ಕಿಂದ ಮೇ ಬಿ ಆಪರ್ಚುನಿಟೀಸ್ಗಳು ಸಿಗುತ್ತೆ. ಟ್ರೈ ಮಾಡಿ ಅಷ್ಟೇ. ಇಲ್ಲಿ ಟ್ಯಾಲೆಂಟಿಗೆ ಐ ಥಿಂಕ್ ಅವಕಾಶಗಳಿರುತ್ತೆ. ಆ್ಯಂಕರಿಂಗ್ ಫೀಲ್ಡಲ್ಲಿ ಮೋಸ ಆಗಲ್ಲ. ಯಾವ ಸೆಲೆಬ್ರಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ದೊಡ್ಡ ಮಾತು ಆಗೋಯ್ತು. ಸೆಲೆಬ್ರಿಟಿಗಳ ಜೊತೆ ಅವ್ರನ್ನ ಕಂಪೇರ್ ಮಾಡಿಕೊಂಡು ನಾನು ಆ ಥರ ಆಗಬೇಕು ಅನ್ನೋದು. ಡಾರ್ಲಿಂಗ್ ಕೃಷ್ಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಮೂವಿ ನನಗೆ ಇಷ್ಟ. ಸೊ ಯೂಶಲಿ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡೋಂಥ ಅವಕಾಶ ಸಿಕ್ಕಿದ್ರೆ ನನಗೆ ಖುಷಿ ಆಗುತ್ತೆ. ಐ ಥಿಂಕ್ ಅವ್ರ ಥರ ಇದ್ದರು. ಯಾಕಂದರೆ ಸಿಂಪ್ಲೆಸ್ಟ್ ಪರ್ಸನ್ ಅವರು, ಸಿಂಪಲ್ ಆಗಿರ್ತಾರೆ ಆ್ಯಂಡ್ ಕಾಮಾಗಿರ್ತಾರೆ. ಮೂವೀಸು ಅಷ್ಟೇ ಕಾಮಾಗಿರುತ್ತೆ. ಒಂಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಫೀಲ್ ಮಾಡೋಂಥ ಮೂವಿಗಳನ್ನ ಕೊಡ್ತಾರೆ. ಸೊ ಹಾಗಾಗಿ ಡಾರ್ಲಿಂಗ್ ಕೃಷ್ಣ ಅವ್ರ ಥರ ಬೆಳಿಬೇಕಂತ ಆಸೆ ಇದೆ ನನಗೆ. ಹೌದು, ನಾನು ಜಾಸ್ತಿ ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ. ನಾನು ದೊಡ್ಡ ಕುಡ್ಕ. ನನ್ನಂಥ ಕುಡ್ಕ ಎಲ್ಲೂ ಇಲ್ಲ ಅಂತಾನೆ ಹೇಳ್ಬೋದು. ಅಂತ ಹೇಳೋರಿಗೆ ಇದೊಂದು. ಯಾಕಂದರೆ ತುಂಬ ಜನ ಗಾಸಿಪ್ ಮಾಡ್ತಾರೆ, ನಾನು ಪಾರ್ಟಿಗೆ ಹೋಗೋದ್ರಿಂದ ಅದನ್ನು ಕುಡಿತಾನೆ, ಮಜಾ ಮಾಡ್ತಾನೆ ಅಂತ. ಅಫ್ಕೋರ್ಸ್ ಕುಡಿತೀನಿ, ಬಟ್ ಮಾಕ್ಟೇಲ್ಸ್ ಅನ್ನೋದು ತೊಗೊತೀನಿ. ದಯವಿಟ್ಟು ಯಾರು ಕುಡಿಬೇಡಿ.
ಸ್ಮೋಕ್ ಮಾಡಬೇಡಿ, ಹೆಲ್ತ್ಗೆ ತುಂಬ ಇಂಜುರೀಸು, ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಅಂತ ಅಲ್ಲೇ ಹಾಕಿರ್ತಾರೆ. ಸೊ ದಯವಿಟ್ಟು ಯಾರು ಸ್ಮೋಕ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನಮ್ಮಪ್ಪ ಒಂದೇ ಹೇಳೋದು, ಒಳ್ಳೆ ವೇಯಲ್ಲಿ ಹೋಗು ಅಂತ. ಸೊ ನಮ್ಮ ಅಪ್ಪಂಗೆ ಇದೆಲ್ಲ ಇಷ್ಟ ಆಗಲ್ಲ. ಸೊ ನಮ್ಮ ಅಪ್ಪಂಗೋಸ್ಕರ ಆದರೂ ನಾನು ಈ ಥರ ಕೆಟ್ಟ ಕೆಲಸಗಳನ್ನ ನಾನು ಮಾಡಲ್ಲ. ನೋ, ಯೂಶುವಲಿ ಇದು ಒಂದು ಎಲ್ಲರೂ ತಿಳ್ಕೊಬೇಕಾಗಿರೋ ವಿಷಯ. ಸೊ ಯಾರು ಪ್ರೊಫೆಷನಲಿ ಆ್ಯಂಕರಿಂಗ್ ಫೀಲ್ಡಿಗೆ ಬರ್ತಾರೆ ಅವರು ಯಾರು ಸೀರಿಯಲ್ಸ್ಗೆ ಹೋಗಲ್ಲ, ಮೂವೀಸ್ಗೂ ಹೋಗಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲೇ ಬೇಕಾದಷ್ಟು ಕೆಲಸಗಳಿರುತ್ತೆ. ಆ್ಯಂಡ್ ಇವನ್ ನೋಡಿರ್ಬೋದು ನಮ್ಮ ಸೀನಿಯರ್ಸ್ಗಳು, ಅನುಶ್ರೀ ಆಗಿರ್ಬೋದು, ಅನುಪಮ ಆಗಿರ್ಬೋದು, ಆ್ಯಂಡ್ ನಿರಂಜನ್ ದೇಶಪಾಂಡೆ ಆಗಿರ್ಬೋದು. ಸೊ ಇಂಥವರೆಲ್ಲ ಏನು ಆಂಕರ್ಸ್ ಆಗೋಕ್ಕಿಂತ ಮುಂಚಿತವಾಗಿ, ಅಂದರೆ ಟೆಲಿವಿಷನ್ ಆಂಕರ್ಸ್ ಆಗೋಕ್ಕಿಂತ ಮುಂಚಿತವಾಗಿ ಇವರು ಸೀರಿಯಲ್ಸ್ಗಳು ಮಾಡಿದ್ದಾರೆ, ಮೂವೀಸ್ಗಳು ಮಾಡಿದ್ದಾರೆ. ಬಟ್ ಇವರು ಪರ್ಟಿಕ್ಯುಲರಿ ಒಂದು ಏನು ಟೆಲಿವಿಷನ್ ಆಂಕರ್ಸ್ ಆದಮೇಲೆ ಯಾರೂ ಕೂಡ ಮೂವೀಸ್ ಮಾಡೋದಾಗಿರಲಿ, ಸೀರಿಯಲ್ಸ್ ಮಾಡೋದಾಗಿರಲಿ ಯಾವುದೇ ಇನ್ವಾಲ್ವ್ಮೆಂಟ್ ತೊಗೊಂಡಿಲ್ಲ. ಸೊ ನಾನು ಅವ್ರು ಮಾಡಿರೋ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಈಗ ಪ್ರೊಫೆಷ್ನಲಿ ಆ್ಯಂಕರ್ ಆಗಿರೋದ್ರಿಂದ ನಾನು ಯಾವುದೇ ಮೂವೀಸ್ ಆಗಲಿ ಸೀರಿಯಲ್ಸ್ ಆಗಲಿ ಹೋಗೋದಕ್ಕೆ ಇಷ್ಟಪಡಲ್ಲ. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ ಆ್ಯಕ್ಚುಲಿ. ಅದು ಆ್ಯಕ್ಚುಲಿ ಅವಕಾಶಗಳು ಸಿಗದೆ ರೇರು, ಕೋಟಿ ಜನ ಕಾಯ್ತಿರ್ತಾರೆ ಅವಕಾಶಕ್ಕೋಸ್ಕರ. ಆ ಥರ ಅವಕಾಶ ನನಗೆ ಸಿಕ್ತು ಅಂತ ಹೇಳಿದ್ರೆ ಅಫ್ಕೋರ್ಸ್ ನಾನು ಅದನ್ನು ಪಿಕ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ಹೋಗಿ ನಾನು ಆ ಕ್ಯಾರೆಕ್ಟರ್ನ ನಾನು ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಬಿಕಾಸ್ ನನಗೆ ನಾನಾಗಿರಬೇಕು ಅಂತ ಆಸೆ. ಅಲ್ಲಿ ಹೋಗಿ ನನ್ನ ವ್ಯಕ್ತಿತ್ವನ ಇನ್ನೊಂದು ಥರ ತೋರಿಸಿದ್ರೆ ನನಗೆ ಇಷ್ಟ ಆಗಲ್ಲ. ಸೊ ಬಿಗ್ ಬಾಸಿಂದ ಏನಾದರೂ ಕರೆ ಬಂತು ಅಂತ ಹೇಳಿದ್ರೆ ರಿಜೆಕ್ಟ್ ಅನ್ನೋದು ದೊಡ್ಡ ಮಾತಾಗ್ಬಿಡುತ್ತೆ. ಸೊ ರಿಜೆಕ್ಟ್ ಮಾಡಲ್ಲ, ಸ್ಕಿಪ್ ಮಾಡ್ತೀನಿ. ಯಾಕಂದರೆ ನನಗೆ ನನ್ನ ಕೆಲಸಗಳು, ನಮ್ಮನೆ ಜವಾಬ್ದಾರಿಗಳೇ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಐ ವಿಲ್ ಸ್ಕಿಪ್ ದ ಬಿಗ್ ಬಾಸ್ ಶೋ ಅಷ್ಟೇ. ಎರಡಿದೆ. ಒಂದು ಕಲಾರತ್ನ ಪ್ರಶಸ್ತಿ, ಯಾಕಂದರೆ ಇದು ಫಿಲಮ್ ಚೇಂಬರಿಂದ ಪರ್ಟಿಕ್ಯುಲರ್ ಆಗಿ ಬಂದಿದ್ದು. ಇನ್ನೊಂದು ಬಂದು ಜನ ಮೆಚ್ಚಿದ ಸ್ಟೈಲ್ ಐಕಾನ್ ಇನ್ ಮೇಲ್ ಕ್ಯಾಟಗರಿ 2024 ಬಂದಿದ್ದು. ಯಾಕಂತ ಹೇಳಿದ್ರೆ ನಾನು ಸ್ಟೈಲಿಶ್ ಆಗಿರೋದ್ರಿಂದ ನನಗೆ ಅದು ಅವಾರ್ಡ್ ಬಂದು ಜನಗಳೇ ಮೆಚ್ಚಿ ಕೊಟ್ಟಿರೋಂಥದ್ದು. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ಎಲ್ಲ ಅವಾರ್ಡ್ಸ್ಗಳು ತುಂಬ ಸ್ಪೆಷಲ್. ಜನ ಮೆಚ್ಚಿದ ಸ್ಟೈಲ್ ಐಕಾನ್ ಯಾಕೆ ಇನ್ನೂ ಸ್ಪೆಷಲ್ ಅಂತ ಹೇಳಿದ್ರೆ, ಸೊ ಅದೇ ಮೂಮೆಂಟಲ್ಲಿ ನಮ್ಮ ಅಮ್ಮಗೂ ಕೂಡ ಜನ ಮೆಚ್ಚಿದ ಮೇಕಪ್ ಆರ್ಟಿಸ್ಟ್ ಅಂತ ಒಂದು ಅವಾರ್ಡ್ ಬರುತ್ತೆ. ಸೊ ಅಮ್ಮ ನಾನು ಎಲ್ಲ ಒಟ್ಟಿಗೆ ಸ್ಟೇಜ್ ಶೇರ್ ಮಾಡ್ಕೊಂಡಿರೋದ್ರಿಂದ ಬಹಳ ಖುಷಿ ಆಯಿತು. ಸೊ ಈ ಒಂದೆರಡು ಅವಾರ್ಡ್ ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್. ನನ್ನ ಪ್ರೀತಿಯ ಗೆಳೆಯ, ನನ್ನ ಲೈಫಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಡೋದೆ ಅವನಿಗೆ. ಯಾಕಂದರೆ ನನ್ನ ಒಂದು ಕೆಲವೊಂದಷ್ಟು ಕಷ್ಟ ಸಮಯದಲ್ಲಿ, ಸುಖದ ಸಮಯದಲ್ಲಿ ಎಲ್ಲ ಟೈಮಲ್ಲೂ ನನ್ನ ಜೊತೆಲಿದ್ದಂಥ ಏಕೈಕ ವ್ಯಕ್ತಿ ಅವನು. ಸೊ ಧನುಷ್ ಅಂತ. ಸೊ ಧನುಷ್, ಐ ಲವ್ ಯು ಲಾಟ್. ಯಾಕಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀನು ಅಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ಹಿಡಿದಿರೋದ್ರಿಂದ ಇವತ್ತು ನಾನು ಉಡುಪಿಗೆ ಬಂದು ಇಂಟರ್ವ್ಯೂ ಕೊಡುವಷ್ಟು ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ನನಗೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಧನು ಒಂದು ವ್ಯಕ್ತಿ ನನ್ನ ತೆರೆ ಹಿಂದೆ ಇರ್ತಾನೆ, ಯಾವಾಗಲೂ ತೆರೆ ಮುಂದೆ ಬರೋದಕ್ಕೆ ಇಷ್ಟಪಡಲ್ಲ ಅವನು. ಅವನಿಗೆ ಮೆಂಟಲಿ ತುಂಬ ಐಡಿಯಾಸ್ಗಳಿದೆ. ಅವನು ಈ ಥರ ಒಂದು ಐಡಿಯಾಸ್ಗಳು ಇಟ್ಕೊಂಡು ದೊಡ್ಡ ದೊಡ್ಡ ಬಿಸ್ನೆಸ್ಸೇ ಮಾಡ್ಬೋದು. ಆಲ್ ದ ಬೆಸ್ಟ್ ಧನು, ಆ್ಯಂಡ್ ಐ ಮೀಟ್ ಯು ಸೂನ್ ಕಣೋ. ಲವ್ ಯು ಅಣ್ಣ. ಸೊ ಯೂಶುವಲಿ ನಾನು ಅವ್ರ ಜೊತೆ ಜಾಸ್ತಿ ಟೈಮೇ ಸ್ಪೆಂಡ್ ಮಾಡಲ್ಲ, ತುಂಬ ಮಿಸ್ ಮಾಡ್ಕೊತೀನಿ. ನಾನು ಅವ್ರ ಮನೇಲಿದ್ದಾಗ ತುಂಬ ಕಿತ್ತಾಡ್ತೀವಿ, ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಲ್ಲ. ಬಟ್ ಅವನಿಗೆ ಒಂದು ಒಳ್ಳೆ ತಮ್ಮನಾಗಿ ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ಯೂಶುವಲಿ ನನ್ನ ಅಣ್ಣ ಹೆಂಗೆ ಅಂತ ಹೇಳಿದ್ರೆ, ನನ್ನ ಮುಂದೆ ಏನೇ ನನ್ನ ದ್ವೇಷಿಸೋ ರೀತಿಲಿ ಮಾತಾಡ್ಬೋದು, ಬಟ್ ನಾನು ಹಿಂದೆ ಅವ್ನು ತುಂಬ ಸಪೋರ್ಟ್ ಮಾಡ್ತಾನೆ. ಅವ್ರ ಫ್ರೆಂಡ್ಸ್ಗಳು ಬಂದಾಗ ನನ್ನ ತಮ್ಮ ಆ ಥರ ಆ್ಯಂಕರಿಂಗ್ ಮಾಡ್ತಾನೆ, ಈ ಫೀಲ್ಡಲ್ಲಿ ಇದ್ದಾನೆ, ತುಂಬ ಜನ ಸೆಲೆಬ್ರಿಟಿ ಜೊತೆ ಕಾಂಟ್ರಾಕ್ಷನ್ಲಿದ್ದಾನೆ, ಆ ಥರ ಎಲ್ಲ ಹೇಳ್ತಿರ್ತಾನೆ ಅಣ್ಣ. ಸೊ ಅಣ್ಣ, ಐ ಆಮ್ ವೆರಿ ಸಾರಿ, ನಿನಗೆ ಒಂದು ಒಳ್ಳೆ ತಮ್ಮನಾಗಿ ಇಲ್ಲದೆ ಇರೋದಕ್ಕೆ ಏನೂ ಆಪರ್ಚುನಿಟಿ ಇಲ್ಲ ನಿನ್ನ ಜೊತೆ. ಬಟ್ ನೋಡೋಣ, ಫ್ಯೂಚರ್ ಅನ್ನೋದಿದೆ, ಜೊತೆಗಿರೋಣ. ಆ್ಯಂಡ್ ಏನೇ ಕಷ್ಟ ಸುಖ ಅಂತ ಬಂದರೆ ಇಬ್ಬರು ಒಟ್ಟಿಗೆ ಇರೋಣ. ಆ್ಯಂಡ್ ಐ ಲವ್ ಯು ಅಣ್ಣ. ನಿನ್ಗೆ ಒಳ್ಳೆ ತಮ್ಮನಾಗಿರೋದಕ್ಕೆ ಇಷ್ಟಪಡ್ತೀನಿ. ಎಂಗೇಜ್ಮೆಂಟ್ ಚೆನ್ನಾಗಾಯಿತು. ಮದುವೆ ಅನ್ನೋದು ಒಂದು ಎರಡು ಸಂಬಂಧವನ್ನು ಕೂಡಿಸುವಂಥ ಸಮಯ. ಬಟ್ ಐ ಆಮ್ ವೆರಿ ಎಮೋಷ್ನಲ್. ಯಾಕಂದರೆ ಈ ಒಂದು ಯೂಶುವಲ್ ಡೇಸಲ್ಲಿ ನಾನು ಅಕ್ಕನ ಜೊತೆ ಜಾಸ್ತಿ ಕ್ಲೋಸ್ ಆದೆ. ಬಟ್ ಈಗ ಏನು ನೆಕ್ಸ್ಟ್ ಮಂತಿಂದ ಐ ಮಿಸ್ ಹರ್. ತುಂಬ ಮಿಸ್ ಮಾಡ್ಕೊತೀನಿ. ಬಾಂಡ್ ಅಗೇನ್ ನನಗೆ ಸಿಗಲ್ಲ. ಆ್ಯಂಡ್ ಸಿಕ್ಕೋದು ಕೂಡ ಅಷ್ಟು ಒಂದು ಸ್ಟ್ರಾಂಗ್ ಬಾಂಡ್ ಇರಲ್ಲ, ಯಾಕಂದರೆ ಅವ್ರಿಗೆ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಸೊ ಈ ರೀತಿ ಇರುತ್ತೆ. ತುಂಬ ಮಿಸ್ ಮಾಡ್ಕೊತೀನಿ. ಅಕ್ಕನ್ನ ಈಗ ಕಳಿಸ್ಕೊಡೋದಕ್ಕೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಆ್ಯಂಡ್ ಆ ಒಂದು ಡೇ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಒಂದು ಹೆಣ್ಮಗು ಅಂತ ಹೇಳಿದರೆ ತನ್ನ ತವ್ರ ಮನೆ ತನ್ನ ಗಂಡನ ಮನೆ ಕಳಿಸ್ಕೊಡ್ಲೇಬೇಕಾಗತ್ತೆ. ಸೊ ಈಗ ಆ ಒಂದು ಟೈಮ್ ಅವ್ರಿಗೂ ಬಂದಿದೆ. ಖುಷಿಯಿಂದ ಕಳಿಸ್ಕೊಡ್ತೀನಿ ಅಷ್ಟೇ.
ಏನಿಲ್ಲ, ನಾನು ಒಬ್ಬ ದರ್ಶನ ಆದವನು, ಆಂಕರ್ ದರ್ಶ ಆಗೋದಕ್ಕೆ ನನ್ನ ಅಪ್ಪ ಅಮ್ಮ ಕಾರಣ ಆಗ್ತಾರೆ. ಅಪ್ಪ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ನಾನು ಆ, ಏನು ಫ್ಯಾಷನಬಲ್ ಆಗಿರ್ತೀನಿ, ಸ್ಟೈಲ್ ಮಾಡ್ತೀನಿ ಅಂದರೆ ಅದಕ್ಕೆ ಒಂದು ರೀಸನ್ ನೀವೇನೆ. ಸೊ ನೀವಿಲ್ಲ ಅಂದರೆ ಇವತ್ತು ನಾನು ಝೀರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯು ಆರ್ ದ ಬೆಸ್ಟ್ ಪೇರೆಂಟ್ಸ್ ನನಗೆ ಸಿಕ್ಕಿರೋದು. ಆ್ಯಂಡ್ ನಿಮಗೆ ಟೈಮ್ ಕೊಡೋಕೆ ಆಗದೆ ಇರ್ಬೋದು, ಬಟ್ ನನ್ನ ತಲೆಯಲ್ಲಿ ಬೇರೆ ಬೇರೆ ಐಡಿಯಾಸ್ಗಳಿದೆ. ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದು ಎಲ್ಲದಕ್ಕೂ ಅವಕಾಶವನ್ನು ಮಾಡಿಕೊಡಿ. ಆ್ಯಂಡ್ ನೆಕ್ಸ್ಟು ಜನಗಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಜನಗಳು ಇಷ್ಟೊಂದು ಪ್ರೀತಿ ಕೊಡ್ತಿರೋದಕ್ಕೆ ನಾನು ಈ ಒಂದು ಪೊಸಿಷನಲ್ಲಿ ಬಂದು ಕೂತ್ಕೊಂಡಿದ್ದು ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೂ ಎಷ್ಟೋ ಕನಸುಗಳಿದೆ. ಆ್ಯಂಕರಿಂಗ್ ಅನ್ನೋದು ಒಂದೇ ಅಲ್ಲದೆ ಜೀವನದಲ್ಲಿ ನಾನು ಮದುವೆ ಆಗೋ ಹುಡುಗಿನ ನಾನು ಹಂಗೆ ನೋಡ್ಕೊಬೇಕು, ಹಿಂಗೆ ನೋಡ್ಕೊಬೇಕು. ಸೊ ಈ ರೀತಿ ಒಂದಷ್ಟು ಕನಸುಗಳೆಲ್ಲ ಇದೆ. ಆ ಕನಸು ಮಾಡ್ಕೊಬೇಕು ಅಂದರೆ ನಾನು ಸ್ವಲ್ಪ ದುಡ್ಡು ಮಾಡಬೇಕು. ಸೊ ಇದಕ್ಕೆ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಲಿ ಇರ್ತಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇದ್ದಾರೆ ಕೂಡ. ಥ್ಯಾಂಕ್ ಯು ಸೋ ಮಚ್. ವಿತೌಟ್ ಮೈ ಪೇರೆಂಟ್ಸ್ ನಾನು ಝೀರೋ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಮ್ಮ. ಆ್ಯಂಡ್ ಅಜ್ಜಿ, ಐ ಲವ್ ಯು. ಯಾಕಂದರೆ ಅಜ್ಜಿ ಪ್ರತಿ ಒಂದು ಟೈಮಲ್ಲೂ ನಾನು ಕಾಲೇಜಿಂದ ಬರೋದಾಗಿರಲಿ ಅಥವಾ ಶೂಟ್ ಮುಗಿಸ್ಕೊಂಡು ಲೇಟಾಗಿ ಮನೆಗೆ ಬರೋದಾಗಿರಲಿ, ಅವಾಗ ಅವ್ರು ಅಡುಗೆ ಮಾಡಿರ್ತಾರೆ. ಅಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಅವ್ರು ಕಾಯ್ಕೊಂಡು ಕೂತಿರ್ತಾರೆ. ಅವ್ರು ಊಟ ಮಾಡಿರಲ್ಲ, ನಾನು ಬಂದಮೇಲೆ ಊಟ ಮಾಡ್ತಾರೆ. ಸೊ ಒಂದು ಅಜ್ಜಿ ಜೊತೆ ನಾನು ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟನ್ನು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇನ್ನೊಬ್ಬರು ಸುನಂದ ಅಜ್ಜಿ ಅಂತ ಇದ್ದಾರೆ. ನಾನು ಬೆಂಗಳೂರಿಗೆಲ್ಲ ಹೋದಾಗ ಜಾಸ್ತಿ ಅವ್ರ ಮನೇಲೇ ಇರ್ತೀನಿ. ಅವ್ರ ಜೊತೆ ಒಂದಷ್ಟು ಸ್ಪೆಷಲ್ ಬಾಂಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸುನಂದ ಅಜ್ಜಿ, ಐ ಲವ್ ಯು ಲಾಟ್. ಆ್ಯಂಡ್ ಚಿನ್ನಮ್ಮ ಅಜ್ಜಿ ಆ್ಯಂಡ್ ನಮ್ಮಪ್ಪ ಅಮ್ಮ. ಆ್ಯಂಡ್ ಇನ್ನೊಂದು, ನಾನು ಟ್ರೋಲ್ ಆಗೋ ಟೈಮಲ್ಲಿ ನನಗೆ ತುಂಬ ಮೋಸ್ಟ್ ಸಪೋರ್ಟ್ ಮಾಡುವಂಥದ್ದು ನಮ್ಮ ವರ್ಷ ಅಕ್ಕ. ಸೊ ವರ್ಷ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನಾನು ಟ್ರೋಲ್ ಆದಾಗ ನನಗೆ ಮೋಟಿವೇಟ್ ಮಾಡೋದಾಗಿರ್ಬೋದು. ಕಾರ್ತಿಕ್ ಪೇಜ್ ಅವ್ರು ನನಗೆ ತುಂಬ ನೆಗೆಟಿವಿಟಿ ಮಾಡಿದಾಗ ನೀವು ನನಗೆ ಅದನ್ನು ಪಾಸಿಟಿವ್ ವೈಬ್ಸ್ ತುಂಬಿದ್ದು, ಥ್ಯಾಂಕ್ ಯು ಸೋ ಮಚ್ ಅಮು. ಆ್ಯಂಡ್ ಚೈತನ್ಯ, ಥ್ಯಾಂಕ್ ಯು. ನೀನು ಹಾಸ್ಟೆಲ್ ಇದೆಯಾ, ಬೇಗ ಬರ್ತೀಯಾ ಈಗ? ಸೊ ಎಲ್ಲ ಸೇರ್ಕೊಂಡು ರೀಲ್ಸ್ ಮಾಡೋಣ, ಒಳ್ಳೊಳ್ಳೆ ಕ್ರಿಯೇಟಿವಿಟಿ ಕೊಡೋಣ ಜನಗಳಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮಾಸ್ಕಿ ಟಾಕ್ಸ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡಬೇಕು. ಯಾಕಂತ ಹೇಳಿದ್ರೆ ನನ್ನ ಕಾಲ್ ಬಂತು, ನಾವು ಫಸ್ಟು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಮಾಡ್ತಾ ಇದ್ದೀವಿ, ಲಾಂಚ್ ಮಾಡಬೇಕು, ಸೊ ನೀವೇ ಗೆಸ್ಟ್ ಆಗಿ ಬರಬೇಕು ಫಸ್ಟು ಅಂತ ಹೇಳಿದಾಗ ಐ ಶಾಕ್ಡ್. ಓ ಮೈ ಗಾಡ್, ನಾನೊಬ್ಬ ಆ್ಯಂಕರ್ ಆಗಿ ಇನ್ನೊಬ್ರು ಆ್ಯಂಕರ್ ನನ್ನನ್ನು ಇಂಟರ್ವ್ಯೂ ಮಾಡ್ತಾರೆ ಅಂತ ಹೇಳಿದರೆ ನನಗೆ ಫುಲ್ ಖುಷಿ ಆಗೋಯ್ತು. ಸರಿ ಆಯಿತು, ದಿಸ್ ಇಸ್ ದ ರೈಟ್ ಟೈಮ್ ಟು ಎಕ್ಸ್ಪ್ಲೋರ್ ಮೈ ಜರ್ನಿ ವಿತ್ ಯು ಆಲ್ ಅಂತ ಅನ್ನಿಸ್ತು. ಸೊ ಇಷ್ಟೋ ಗಂಟ ಕೂತು ನೀವೆಲ್ಲರೂ ನನ್ನ ಜರ್ನಿಯನ್ನು ತಿಳ್ಕೊಂಡಿದ್ದಕ್ಕೆ. ಆ್ಯಂಡ್ ಇನ್ನೊಂದಷ್ಟು ವಿಷಯಗಳಿದೆ ತಿಳ್ಕೊಳ್ಳೋದು. ಸೊ ಖಂಡಿತವಾಗ್ಲೂ ಇನ್ನೊಂದಿನ ತಿಳ್ಕೊಳ್ಳೋಣ. ಇನ್ನೊಂದಷ್ಟು ಟೈಮ್ ಕೊಟ್ಟು ಅದಕ್ಕೆ ನಾನು ಎಲ್ಲ ರಿವೀಲ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಈ ಒಂದು ಟೈಮಲ್ಲಿ ನೀವು ಟೈಮ್ ಕೊಟ್ಟು ಫುಲ್ಲು ನನ್ನ ಒಂದು ಜರ್ನಿಯನ್ನು ತಿಳ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲದೆ ನಾನು ಯಾವತ್ತೂ ಝೀರೋ ಆಗೇ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಾಸ್ಕಿ ಟಾಕ್ಸ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನಗೆ ಬೆಂಗಳೂರಿಂದ ಇಲ್ಲಿವರೆಗೂ ಬರೋದಕ್ಕೆ ಎಲ್ಲನೂ ಕೂಡ ಸ್ಪಾನ್ಸರ್ ಮಾಡಿ ಆ್ಯಂಡ್ ಇಲ್ಲಿವರೆಗೂ ತೊಗೊಂಬಂದು ನನ್ನ ಇಂಟರ್ವ್ಯೂ ಮಾಡಬೇಕು. ಆ್ಯಂಡ್ ಎಲ್ಲೋ ಇರೋಂತಹ ಕಲಾವಿದನ್ನ ಇಲ್ಲಿ ಉಡುಪಿವರೆಗೂ ಕರೆಸ್ಕೊಂಡು, ಮೇ ಬಿ ಇದೆಲ್ಲ ಕೃಷ್ಣನ ಆಶೀರ್ವಾದ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ದ ಬೆಸ್ಟ್. ಈ ಚಾನಲ್ಗೆ ಒಳ್ಳೇದಾಗಲಿ. ಆ್ಯಂಡ್ ಸಿಗೋಣ ಮತ್ತೆ. ಆ್ಯಂಡ್ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಹೊಸ ವರ್ಷ ನಿಮಗೆ ನಿಮ್ಮ ಬಾಳಲ್ಲಿ ಒಂದು ಹೊಸ ಚಿಗುರನ್ನ ತಂದ್ಕೊಡ್ಲಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಮ್ಮ ಹೊಸ ವರ್ಷ ಬರ್ತಾ ಇದೆ, ಎಲ್ಲರೂ ಗ್ರ್ಯಾಂಡಾಗಿ ಆಚರಿಸೋಣ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಪ್ರೀತಿಯ ಆ್ಯಂಕರ್ ದರ್ಶ್ ಶೆಟ್ಟಿ.